Hi my dear electrons, welcome to Deeksha Vedantu Kannada channel. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ? ಓಕೆ, ನಾವಿವತ್ತು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಯಾವ ಡಿಸ್ಕಷನ್ ಮಾಡ್ಬೋದು? ಎನಿ ಗೆಸ್? ಏನಾದ್ರೂ ಗೆಸ್ ಇದೆಯಾ? ಓಕೆ, ಯಾವ್ದಾದ್ರು ಡಿಸ್ಕಷನ್ ಮಾಡೋಣ ಅಂದ್ರೆ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಏನು, ಹೇಗ್ ನಾವು ಮೆನ್ಷನ್ ಮಾಡೋದು ಅಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಮತ್ತೆ ಓವರ್ ಆಲ್ ಈಗ 4 ಏನೇನು ಓದಿದೀವಿ ಅದನ್ನೆಲ್ಲ ಕ್ವಿಕ್ ಆಗಿ ರಿವಿಷನ್ ಮಾಡಿ ಯಾವ್ಯಾವ ಕ್ವಶನ್ ಈ ಟಾಪಿಕ್ ಮೇಲೆ ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಅಂತ ನೋಡೋಣವಾ? ಆಲ್ ಆರ್ ಯು ಎಕ್ಸೈಟೆಡ್? ಕಮ್ ಆನ್. ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಅಯಾನಿಕ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಅನ್ ಆಟಮ್ ಆಫ್ ಒನ್ ಎಲಿಮೆಂಟ್ ಟು ಅನ್ ಅನದರ್ ಎಲಿಮೆಂಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅಯಾನಿಕ್ ಬಾಂಡ್ ಅಂದ್ರೆ ಏನು? ದೀಸ್ ಆರ್ ದಿ ಕೆಮಿಕಲ್ ಬಾಂಡ್ಸ್ ಫಾರ್ಮ್ಡ್ ಬಿಟ್ವೀನ್ ಆಪೋಸಿಟ್ ಚಾರ್ಜೆಡ್ ಎಲಿಮೆಂಟ್ಸ್ ಅಲ್ವಾ? ಹಾಗಾದ್ರೆ ಅದು ಎರಡೂನು ಮೆಟಲ್ಸ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ ಇಂದ ಬಾಂಡ್ ಫಾರ್ಮೇಶನ್ ಆಗುತ್ತಾ ಅಂತ ಕ್ವಶನ್ ಇದೆ. ಅರ್ಥ ಆಯ್ತಾ? ಆಗುತ್ತಾ? ಥಿಂಕ್ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಈ ಆನ್ಸರ್ ನಾನು ಲಾಸ್ಟ್ ಎಂಡ್ ಆಫ್ ದಿ ಸೆಷನ್ ಅಲ್ಲಿ ತಿಳಿಸ್ತೀನಿ. ಓಕೆನಾ? ಓಕೆ, ಹಾಗಾದ್ರೆ ಇವತ್ತು ನಾವು ಯಾವ್ದಾದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಹೇಳಿದ್ನಲ್ಲ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್, ಮತ್ತೆ ರಿವಿಷನ್ ಅಂಡ್ PYQ ಪ್ರಾಕ್ಟೀಸ್. ರಿವಿಷನ್ ಮತ್ತೆ ಇಲ್ಲಿ ತನಕ ಏನೇನ್ ಬಂದಿದೆ ಅದನ್ನ ಡಿಸ್ಕಷನ್ ಮಾಡೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್? ಕಮ್ ಆನ್. ಹಾಗಾದ್ರೆ ವಾಟ್ ಈಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ಎನಿ ಗೆಸ್? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಏನಿರ್ಬೋದು ಹೇಳಿ, ಯೋಚನೆ ಮಾಡಿ. ಏನಾದ್ರೂ ಗೊತ್ತಿದ್ರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಹಾಗಾದ್ರೆ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಮೀನ್ಸ್, ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಏನಿಲ್ಲ, ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅದ ಡಾಟ್ ರೀತಿ ತೋರಿಸೋದೇನೆ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್. ಎಕ್ಸಾಂಪಲ್ ಲಿಥಿಯಂ. ಎಕ್ಸಾಂಪಲ್ ಈಗ ಹೈಡ್ರೋಜನ್ ಇಂದನೇ ತಗೊಳ್ಳಿ. ಹೈಡ್ರೋಜನ್ ಅಲ್ವಾ? ಹೈಡ್ರೋಜನ್ ಅದಕ್ಕೆ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇದೆ. ಅದನ್ನ ಇಲ್ಲಿ ಡಾಟ್ ತೋರಿಸೋದು. ಹಾಗೆ ಆಕ್ಸಿಜನ್ ದಲ್ಲಿ ಎಷ್ಟಿದೆ? 6 ಇದೆ ಅಲ್ವಾ? ಇಲ್ಲಿದೆ ನೋಡಿ, ಈ ರೀತಿ 6 ಈ ರೀತಿ ತೋರಿಸೋದ್ನೇ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್. ಮತ್ತೆ ಇನ್ನೊಂದು ನೇಮ್ ಇಂದ ಏನಂತ ಕರೀತಾರೆ? ಲೆವಿಸ್ ಡಾಟ್ ಸ್ಟ್ರಕ್ಚರ್. ಕೇಳ್ಬೋದಲ್ವಾ ನೀವು, ವೈ ಸರ್ ಇದನ್ನ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರೀತಾರೆ ಅಂದ್ರೆ, ಈ ಲೆವಿಸ್ ಅನ್ನೋ ಸೈಂಟಿಸ್ಟ್ ಈ ಡಾಟ್ ಸ್ಟ್ರಕ್ಚರ್ ನ ಫಸ್ಟ್ ಐಡೆಂಟಿಫೈ ಮಾಡ್ತಾನೆ, ಈ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾನೆ. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಇಲ್ಲಿದೆ ನೋಡಿ, ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಮೀನ್ಸ್ ಸಿಂಬಲ್ ಆಫ್ ದಿ ಎಲಿಮೆಂಟ್ ಸರೌಂಡೆಡ್ ಬೈ ಡಾಟ್ಸ್ ಅಲ್ವಾ? ಅಂದ್ರೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ನೋಡಿ, ಅದನ್ನ ಡಾಟ್ ಅಲ್ಲಿ ತೋರಿಸೋದ್ನೇ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಹೇಳ್ಬೇಕಾ? ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಮೀನ್ಸ್ ದಿ ನಂಬರ್ ಆಫ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ ಡಾಟ್ಸ್. ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಇದು ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಶೆಲ್ ಅಲ್ಲಿ ಅಂತ ಹೇಳೋದೇ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಹಾಗಾದ್ರೆ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ನೋಡೋಣ. ಸೋಡಿಯಂದು ಎಷ್ಟು? 28 ಟೋಟಲ್ 11 ಅಲ್ವಾ? ಅದೇನಾಗೈತೆ, ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಕೇಟಯಾನ್ ಆಗೈತೆ. ಹೇಗೆ? ಇದು ಸೋಡಿಯಂ ಅಂದ್ರೆ ಈ ರೀತಿ ಇರುತ್ತಲ್ವಾ, 3 ಸೆಲ್ಲು. ಇದು ಕೆ ಶೆಲ್ಲು, ಎಲ್ ಸೆಲ್ಲು, ಎಂ ಸೆಲ್ ಇರುತ್ತೆ. ಕೆ ಸೆಲ್ ಅಲ್ಲಿ ಎಷ್ಟಿರುತ್ತೆ? 2 ಎಲೆಕ್ಟ್ರಾನ್ ಇರುತ್ತೆ. ಎಲ್ ಶೆಲ್ ಅಲ್ಲಿ 4, ಎಂ ಶೆಲ್ ಅಲ್ಲಿ 1 ಇರುತ್ತೆ. ಈ ಎಂ ಶೆಲ್ ಅಲ್ಲಿರೋ ಎಲೆಕ್ಟ್ರಾನು ರಿಮೂವ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಸೋಡಿಯಂ ಮೇಲೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಲ್ಲಿ ಎಷ್ಟು ಸೆಲ್ ಇತ್ತು? 1 ಇತ್ತು ಅಲ್ವಾ? ಎಲೆಕ್ಟ್ರಾನ್ ಅಲ್ಲಿ ಔಟರ್ ಮೋಸ್ಟ್ ಸೆಲ್ ಅಲ್ಲಿ 1 ಇತ್ತು. ಈ ಕ್ಲೋರಿನ್ಗಿದಾಗಿ ಈ ರೀತಿ ಫಾರ್ಮೇಶನ್ ಆಗ್ತಿದೆ. ಹಾಗಾದ್ರೆ NaCl ಫೈನಲ್ ಡಾಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಹೇಳಿ? ಒಂದು Na ಪ್ಲಸ್ Cl, ಇದು ಟೋಟಲ್ ಕ್ಲೋರಿನ್ 8 ಆಗಿರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಇನ್ನೊಂದ್ಸಲಿ ಹೇಳೋಣ. ವಾಟ್ ಈಸ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ representing an atom or an electron in a dot format is known as electronic dot structure. ಯಾವ ಎಲೆಕ್ಟ್ರಾನ್ಸ್? ಔಟರ್ ಮೋಸ್ಟ್ ವೇಲೆನ್ಸ್ ಸೆಲ್ ಎಲೆಕ್ಟ್ರಾನ್ಸ್. ಈ ಔಟರ್ ಮೋಸ್ಟ್ ವೇಲೆನ್ಸ್ ಸೆಲ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅದ ಡಾಟ್ ಅಲ್ಲಿ ತೋರಿಸೋದೇನೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಈಗ NaCl ಅರ್ಥ ಆಯ್ತಾ?
ಇನ್ನೊಂದ್ಸಲಿ ಹೇಳ್ಬೇಕಾ, ಸೋಡಿಯಂ ಏನಾಗಿದೆ, ಒಂದ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತಲ್ವಾ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗತ್ತೆ. ಅಯಾನಿಕ್ ಬಾಂಡ್ ಅಂದ್ರೆ ಏನು? ಅಯಾನಿಕ್ ಬಾಂಡ್ ಮೀನ್ಸ್ these are the chemical bonds formed between oppositely charged ions. ಅಂದ್ರೆ ಕೇಟಯಾನು ಆನಯಾನು ಎರಡು ಆಪೋಸಿಟ್ಲಿ ಚಾರ್ಜ್ಡ್ ಬಾಂಡ್ ಇರೋದು ಮ್ಯೂಚುಯಲಿ ಶೇರಿಂಗ್ ಆಫ್ ಎನ್ ಎಲೆಕ್ಟ್ರಾನ್ ಮಾಡ್ಕೊಂಡು, ಅಂದ್ರೆ ಒಂದು ಎಲೆಕ್ಟ್ರಾನ್ ಕೊಡೋದು, ಒಂದು ಇನ್ನೊಂದು ಎಲೆಕ್ಟ್ರಾನ್ ತಗೊಳ್ಳೋದು ಮಾಡ್ಕೊಂಡು ಈ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಲ್ವಾ. ಏನಾದ್ರೂ ಡೌಟ್ ಇದೆಯಾ ಅಯಾನಿಕ್ ಬಾಂಡ್ ಮೇಲೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಈ ರೀತಿ ಆಗುತ್ತೆ. ಸೋಡಿಯಂ ಕ್ಲೋರಿನ್ ಏನಾಗುತ್ತೆ, ಒಂದ್ ಎಲೆಕ್ಟ್ರಾನ್ ಗೈನ್ ಮಾಡ್ಕೊಂಡು Cl ಮೈನಸ್ Na+ ಆಗುತ್ತೆ. ಸರ್ ಹಾಗಾದ್ರೆ Na+ Cl- ಇಂದನೂ ತೋರಿಸ್ಬೋದಾ? ಇದು ಕರೆಕ್ಟೇ, ಬಟ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಫಸ್ಟ್ ನೋಡ್ಕೊಳ್ಳಿ. ಗಿವನ್ ಇದು ಲೆವಿಸ್ ಡಾಟ್ ಸ್ಟ್ರಕ್ಚರ್, ಲೆವಿಸ್ ಅಂತಾನು ಕೇಳ್ತಾರೆ ಒಂದೊಂದ್ಸಲಿ, ಗ್ಯಾಪ್ನ ಇರ್ಲಿ, ಅಥವಾ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ಅನ್ ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದ್ರೆ ನೀವ್ ಈ ರೀತಿ ಬರೀಬೇಕು. ಯಾವ ರೀತಿ ಬರೀಬೇಕು? ಈ ಈಕ್ವೇಶನ್ ತೋರಿಸಿ ಈ ರೀತಿ ಬರೀಬೇಕು. ಹಾಗೆ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ, ಈ ಇದಿರುತ್ತೆ ನೋಡಿ, ಈ ಫಾರ್ವರ್ಡು ಈ ತರ ರಿಯಾಕ್ಷನ್ ಬರೆಯುವಾಗ ಈ ಮಾರ್ಕ್ಸ್ಗಳು ತುಂಬಾ ಹೋಲ್ಡ್ ಮಾಡುತ್ತೆ. ಏನೇನ್ ಮಾರ್ಕು ಏನೇನ್ ಬರೀಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ ಸೋಡಿಯಂ ಕ್ಲೋರೈಡ್? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಮೆಗ್ನೀಷಿಯಂ ಕ್ಲೋರೈಡ್ MgCl2. ನಮ್ಗೆ ಗೊತ್ತು ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು? ಇಟ್ ಈಸ್ ಎಷ್ಟು? 12 ಅಲ್ವಾ? ಕರೆಕ್ಟಾ? ಮೆಗ್ನೀಷಿಯಂ ಎಷ್ಟು? ಹೈಡ್ರೋಜನ್, ಲಿಥಿಯಂ ಎಲ್ಲ ಬೆಳ್ಳಿ. ಇದು ನಿಮ್ಮ ಅಸೆಸ್ಮೆಂಟ್. ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು, ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ ಅಂತ ತೋರಿಸ್ಬೇಕು. ಓಕೆನಾ? ಈ ರೀತಿ ಇರುತ್ತೆ. ಮೆಗ್ನೀಷಿಯಂ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಲ್ಲಿ ಟೋಟಲ್ 2 ಎಲೆಕ್ಟ್ರಾನ್ಸ್ ಇದೆ. ಟೋಟಲ್ ಆಗಿದ್ರೆ ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು? ಮೆಗ್ನೀಷಿಯಂ ಅಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು ಪ್ರೆಸೆಂಟ್ ಇದೆ? 12 ಇದೆ ಅಲ್ವಾ? ಹಾಗಾದ್ರೆ ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು? 12. ಹೈಡ್ರೋಜನ್, ಲಿಥಿಯಂ, ಬೆಲಿನ್ ಬಿ, ಬೋರಾನ್ ಬಿ, ಕಾರ್ಬನ್ ಸಿ, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಎಫ್, ನಿಯಾನ್ ಎನ್, ಸೋಡಿಯಂ ಎನ್, ಮೆಗ್ನೀಷಿಯಂ Mg ಅಂದ್ರೆ 12 ಇರುತ್ತೆ. ಅಟಾಮಿಕ್ ನಂಬರ್ 12 ಅಂದ್ರೆ 12 ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದು ಹೇಗಿದೆ? ಕೆ ಶೆಲ್ ಅಲ್ಲಿ 2 ಇದೆ, ಎಲ್ ಶೆಲ್ ಅಲ್ಲಿ ಟೋಟಲ್ ಎಷ್ಟಿದೆ? ಎಲ್ ಶೆಲ್ ಅಲ್ಲಿ 8 ಇದೆ, ಮತ್ತೆ ಎಂ ಶೆಲ್ ಅಲ್ಲಿ 2 ಇದೆ. ಹಾಗಾದ್ರೆ ಮೆಗ್ನೀಷಿಯಂನ ಈ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಲ್ಲಿ ಹೇಗೆ ಬರೆಯೋದು ಹೇಳಿ? Mg 2 ಡಾಟ್. ಸರ್ ಡಾಟ್ ಇಲ್ಲೇ ಇಡ್ಬೇಕಂತ ಏನಾದ್ರೂ ಇದೆಯಾ? ಹೌದು. ಏನ್ ಗೊತ್ತಾ, ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದ್ರ ಸುತ್ತ ನಾವು ಅದನ್ನ ಅಸೈನ್ ಮಾಡ್ಬೇಕು. ಈಗ ಇದು 8 ಇತ್ತು ಅಂದ್ರೆ ಈ ರೀತಿ ಅಸೈನ್ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಹೇಗೆ ಅಂತ, ಹೇಗೆ ಬರೆಯೋದು ಅಂತ? ಮೆಗ್ನೀಷಿಯಂಗೆ ಈ ರೀತಿ ಬರೆದು, ಅದೇ ರೀತಿ ಕ್ಲೋರಿನ್ಗೆ ಹೇಗೆ ಬರೆಯೋದು? ಕ್ಲೋರಿನ್ಗೆ ಆಲ್ರೆಡಿ ಗೊತ್ತು ಅಲ್ವಾ? ಕ್ಲೋರಿನ್ದು ಎಷ್ಟಿದೆ? 7 ಇದೆ. ಇಲ್ಲೆರಡು, 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 ಇಲ್ಲೊಂದು ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್. ಹಾಗಾದ್ರೆ ಓವರ್ ಆಲ್ ಈಕ್ವೇಶನ್ ಹೆಂಗ್ ಬರೀಬಹುದು? ಈ ಮೆಗ್ನೀಷಿಯಂ ಏನ್ ಮಾಡುತ್ತೆ, ಈ 2 ವೇಲೆನ್ಸ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ಕೊಳೋದು Mg2+ ಆಗುತ್ತಲ್ವಾ? ಹೇಗಾಗುತ್ತೆ? ಈ ರೀತಿ ಆಗುತ್ತೆ. 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಂಡು Mg2+ ಆಗುತ್ತೆ. Mg2+. ಅರ್ಥ ಆಯ್ತಾ? ಅದೇ ರೀತಿ ಯಾಕದಾಗುತ್ತೆ? ಯಾಕಂದ್ರೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ಮಾಡಕ್ಕೆ, ಫಾಲೋ ಮಾಡಕ್ಕೆ, ಆಕ್ಟೇಟ್ ರೂಲ್ ನ ಸ್ಯಾಟಿಸ್ಫಿಕೇಶನ್ ಮಾಡಕ್ಕೆ, ಆಕ್ಟೇಟ್ ಕಾನ್ಫಿಗರೇಷನ್ ನ ಕಂಪ್ಲೀಟ್ ಮಾಡಕ್ಕೆ. ಓಕೆನಾ? ಅದೇ ರೀತಿ ಕ್ಲೋರಿನ್ ಏನ್ ಮಾಡುತ್ತೆ? ಮೆಗ್ನೀಷಿಯಂ ಮತ್ತೆ ಕ್ಲೋರಿನ್ 2 ಈಕ್ವಲ್ ಆಗಿ ರಿಯಾಕ್ಟ್ ಆಗುತ್ತೆ. ಕ್ಲೋರಿನ್ ಏನ್ ಮಾಡುತ್ತೆ? 2 ಎಲೆಕ್ಟ್ರಾನ್ ನ ತಗೊಳುತ್ತೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ಕ್ಲೋರಿನ್ ಮಾಲಿಕ್ಯೂಲ್ ಕೇವಲ ಒಂದೇ ಎಲೆಕ್ಟ್ರಾನ್ ನ ತಗೊಳಕ್ಕೆ ಆಗೋದು. ಕರೆಕ್ಟ್ ಅಲ್ವಾ? ಅದಕ್ಕೆ ಏನಾಗುತ್ತೆ ಅಂದ್ರೆ 2 ಕ್ಲೋರಿನ್ ಆಟಮ್ಸ್ ಶೇರ್ಸ್ ಒನ್ ಈಚ್ ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಅರ್ಥ ಆಯ್ತಾ? ಬಟ್ NaCl ಅಲ್ಲಿ ಏನಾಗಿತ್ತು? ಒಂದೇ ಇತ್ತು ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ ಅದು ಒಂದು ಡೊನೇಟ್ ಮಾಡ್ತಿತ್ತು, ಅದನ್ನ ಒಂದು ಕ್ಲೋರಿನ್ ಆಟಮ್ ತಗೋತಿತ್ತು. ಬಟ್ ಇಲ್ಲಿ ಈ ಕೇಸಲ್ಲಿ 2 ಆಟಮ್ ಇರೋ ಕಾರಣಕ್ಕೆ, ಅಂದ್ರೆ 2 ವೇಲೆನ್ಸ್ ಎಲೆಕ್ಟ್ರಾನ್ ಇರೋ ಕಾರಣಕ್ಕೆ ಈಚ್ ಕ್ಲೋರಿನ್ ಆಟಮ್ 2 ವೇಲೆನ್ಸ್ ಎಲೆಕ್ಟ್ರಾನ್ ತಗೊಂಡು ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈ ರೀತಿ MgCl2 ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಓವರ್ ಆಲ್ ರಿಯಾಕ್ಷನ್ ಹೇಗಿರ್ಬೋದು ಹೇಳಿ? MgCl2 ದ Mg plus 2Cl is equal to MgCl2. ಕರೆಕ್ಟಾ? ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಈ ರೀತಿ ಫಾರ್ಮೇಶನ್ ಆಗುತ್ತೆ.
ಅಯಾನಿಕ್ ಬಾಂಡು MgCl2 ಈ ರೀತಿ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ MgCl2 ನ ಹೇಗೆ ಡಾಟ್ ಸ್ಟ್ರಕ್ಚರ್ ಅಲ್ಲಿ ತೋರಿಸೋದು ಅಂತ ನೋಡೋಣ. ಓಕೆನಾ? ಹೇಗೆ? ಫಸ್ಟ್ Mg2 ಎಲೆಕ್ಟ್ರಾನ್ ಇದಾಗಿ Mg2+ ಆಯ್ತು. ಹಾಗಾದ್ರೆ Mgಗೆ ಏನಾದ್ರು ಇದು ಬರಿಬೇಕಾ? ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಏನಾದ್ರು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ Mg ಏನಾದ್ರು ಇದೆಯಾ? ಇಲ್ಲ ಅಲ್ವಾ? Mg2+ ಆದಾಗ ಇಲ್ಲ. ಬಟ್ ಅದೇ Mg ಮುಂಚೆ 2 ಎಲೆಕ್ಟ್ರಾನ್ ಇದೆ ಅಲ್ವಾ? ಅದೇ ರೀತಿ ಕ್ಲೋರಿನ್ 2 ಇದ್ ಮಾಡ್ಕೊಂಡು 288 ಆಯ್ತು. ಹೇಗಾಗುತ್ತೆ? ಒಂದು ಎಲೆಕ್ಟ್ರಾನ್ ಒಂದು ಕ್ಲೋರಿನ್ ಆಟಮು, ಇನ್ನೊಂದು ಎಲೆಕ್ಟ್ರಾನ್ ಇನ್ನೊಂದು ಕ್ಲೋರಿನ್ ಆಟಮ್ ತಗೊಂಡು Mg2+ 2Cl- ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಅಥವಾ ಇನ್ನೊಂದು ರೀತಿ ಬರೆಯಬಹುದು. ಯಾವ ರೀತಿ? Mg2+ 2Cl- ಈ ರೀತಿ ಕೂಡ ಬರೀಬಹುದು, ನಾವು ತೋರಿಸಬಹುದು. ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಇನ್ನೊಂದ್ಸಲಿ ಹೇಳ. MgClದು Mgಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 2 ಇದೆ. ಬಟ್ ಒಂದು ಕ್ಲೋರಿನ್ ಆಟಮ್ ಕೇವಲ ಒಂದು ಮಾತ್ರ ತಗೊಳಕಾಗುತ್ತೆ. ಅದರಿಂದ ಏನ್ ಮಾಡುತ್ತೆ ಅಂದ್ರೆ ಈಚ್ 2 ಕ್ಲೋರಿನ್ ಆಟಮ್ ಶೇರ್ಸ್ ಈಚ್ ಒನ್ ಎಲೆಕ್ಟ್ರಾನ್, ಅಂದ್ರೆ ಒಂದೊಂದು ಎಲೆಕ್ಟ್ರಾನ್ ನ ತಗೊಳುತ್ತೆ. ಅದರಿಂದ MgCl2 ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಕ್ಲೋರಿನ್ ಆಟಮ್ ಆಕ್ಟೇಟ್ ರೂಲ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ದು ಹೇಗಿರುತ್ತೆ ರಿಯಾಕ್ಷನ್? Ca+O2 that gives CaO 2CaO ಅಲ್ವಾ? ಇದೆ ಅಲ್ವಾ ಓವರ್ ಆಲ್ ಕೆಮಿಕಲ್ ರಿಯಾಕ್ಷನ್? ಈ ರೀತಿನೇ ಅಲ್ವಾ ಆಗೋದು? ಅದೇ ರೀತಿ ಏನಾಗುತ್ತೆ? ಕ್ಯಾಲ್ಸಿಯಂದು ಎಷ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನು? ಅದು ಕ್ಯಾಲ್ಸಿಯಂದು ಎಷ್ಟು ಇದು ವೇಲೆನ್ಸ್ ಅಟಾಮಿಕ್ ನಂಬರು ಹೇಳಿ? 20. ಕ್ಯಾಲ್ಸಿಯಂ ಇಸ್ ಈಕ್ವಲ್ ಟು 20. ಯಾಕೆ ಹೇಳಿ? ಹೈಡ್ರೋಜನ್ H, ಹೀಲಿಯಂ H, ಲಿಥಿಯಂ L, ಬೆರಿಲಿಯಂ B, ಬೋರಾನ್ B, ಕಾರ್ಬನ್ C, ನೈಟ್ರೋಜನ್ N, ಆಕ್ಸಿಜನ್ O, ಫ್ಲೋರಿನ್ F, ನಿಯಾನ್ Ne, ಸೋಡಿಯಂ Na, ಮೆಗ್ನೀಷಿಯಂ Mg, ಅಲ್ಯೂಮಿನಿಯಂ Al, ರಂಜಕ P, ಗಂಧಕ S, ಕ್ಲೋರಿನ್ Cl, ಆರ್ಗಾನ್ Air, ಪೊಟ್ಯಾಷಿಯಂ K, ಕ್ಯಾಲ್ಸಿಯಂ 20. 20ನೇ ನಂಬರು ಕ್ಯಾಲ್ಸಿಯಂದು. ಕ್ಯಾಲ್ಸಿಯಂ 20 ಅಂದ್ರೆ 2882 ಇರುತ್ತೆ ಅಲ್ವಾ? ಹಾಗಾದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಲ್ಲಿ ಕ್ಯಾಲ್ಸಿಯಂ ಅಲ್ಲಿ ಎಷ್ಟಿದೆ? 2 ಇದೆ. ಹಾಗಾದ್ರೆ ಕ್ಯಾಲ್ಸಿಯಂ ನ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಲ್ಲಿ ತೋರಿಸೋದು ಹೇಗೆ? Ca2 ಅಲ್ವಾ? ಆಕ್ಸಿಜನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಲ್ಲಿ ಎಷ್ಟಿದೆ? 6 ಇದೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ? 6 ಇದೆ. ಅದನ್ನ ಯಾವ ರೀತಿ ತೋರಿಸೋದು? ಈ ರೀತಿ ಇರುತ್ತೆ ಆಕ್ಸಿಜನ್. ಇವೆರಡನ್ನು ತೋರಿಸಿ ರಿಯಾಕ್ಷನ್ ಆಗೋದೆ CaO ಬರುತ್ತೆ. ಇಲ್ಲಿದೆ ನೋಡಿ, ಈ ರೀತಿ ಬರುತ್ತೆ. ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ 2 ಎಲೆಕ್ಟ್ರಾನ್ ಕೊಡುತ್ತೆ, ಮತ್ತೆ ಆಕ್ಸಿಜನ್ 2 ಎಲೆಕ್ಟ್ರಾನ್ ತಗೊಂಡು CaO ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇನ್ನೊಂದ್ಸಲಿ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ವಾಟ್ ಈಸ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಥವಾ ಲಿವೆಸ್ ಡಾಟ್ ಸ್ಟ್ರಕ್ಚರ್? ದೀಸ್ ಆರ್ ದಿ ಸ್ಟ್ರಕ್ಚರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ವಾ? ಆಟಮ್ ಸುತ್ತ, ಆಟಮ್ ಅವ್ರ ಎಲಿಮೆಂಟ್ ಸುತ್ತ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅದನ್ನ ನಾವು ಡಾಟ್ ಸ್ಟ್ರಕ್ಚರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಓಕೆ. ಅದೇ ರೀತಿ ನಾವು ಯಾವ್ಯಾವ ಎಕ್ಸಾಂಪಲ್ ಇದು ಮಾಡ್ದೋ? ಮೆಗ್ನೀಷಿಯಂ ಕ್ಲೋರೈಡು, ಸೋಡಿಯಂ ಕ್ಲೋರೈಡು, ಮತ್ತೆ ಯಾವುದು ಕ್ಯಾಲ್ಸಿಯಂ ಆಕ್ಸೈಡ್ ಬಗ್ಗೆ ತಿಳ್ಕೊಂಡು. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಯಾವ್ಯಾವ ಪ್ರಾಪರ್ಟಿ ಇರುತ್ತೆ ಅಂತ ನೋಡೋಣ. ಜನರಲ್ ಪ್ರಾಪರ್ಟೀಸ್ ಆಫ್ electrocovalent compounds ಅಲ್ವಾ? electrocovalent means ionic compounds. ಓಕೆ, ಇವೇನಾಗಿರುತ್ತೆ? ದೇ ಆರ್ ಬ್ರಿಟಲ್ ಇನ್ ನೇಚರ್. ಬ್ರಿಟಲ್ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನ ಕಟ್ ಮಾಡಬಹುದು. ಇಲ್ಲಿ ನೋಡಿ, ಸಾಲಿಡ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ಸ್ ಅಲ್ಲಿ ಇರುತ್ತೆ. ಯಾಕೆ? ಬಿಕಾಸ್ ದಿಸ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ಆಪೋಸಿಟ್ ಚಾರ್ಜೆಡ್, ಅಂದ್ರೆ 2 ಆಪೋಸಿಟ್ ಚಾರ್ಜೆಡ್ ಎಲಿಮೆಂಟ್ಸ್ ಇಂದ ಫಾರ್ಮ್ ಆಗಿರುತ್ತಲ್ವಾ, ಒಂದು ಕೊಟ್ಟು ಒಂದು ತಗೊಂಡಿರುತ್ತಲ್ಲ, ಅದರಿಂದ ಇದು ಸಾಲಿಡ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಮತ್ತೆ ಇವೆರಡರ ಮಧ್ಯೆ ಏನಿರುತ್ತೆ? ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತೆ. ಬಿಕಾಸ್ ವೈ? ಆಪೋಸಿಟ್ ಚಾರ್ಜಸ್ ಆರ್ ಆಲ್ವೇಸ್, ಇದು ಆಪೋಸಿಟ್ ಚಾರ್ಜರ್ ಏನಾಗುತ್ತೆ? ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್ ಆಗಿರುತ್ತೆ. ಸೇಮ್ ಚಾರ್ಜಸ್ ರಿಪಲ್ ಈಚ್ ಅದರ್ ಆಗಿರುತ್ತೆ. ಅರ್ಥ ಆಯ್ತಾ? ಯಾಕೆ ಏನಕ್ಕೆ ಸ್ಟ್ರಾಂಗ್ ಇರುತ್ತೆ ಅಂತ? ಅರ್ಥ ಆಯ್ತಾ? ಈ ರೀತಿ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ಪ್ರಾಪರ್ಟಿ ಯಾವುದು? ದೇ ಆರ್ ಸಾಲಿಡ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಂಡ್ ಬ್ರಿಟಲ್ ಇನ್ ನೇಚರ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಅಲ್ಲಿ ಯಾವ್ದು ಸರ್ ಕ್ವಶನ್? ಇಂಪಾರ್ಟೆಂಟ್ ಕ್ವಶನ್ ಹೇಳಿಲ್ವಲ್ಲ ಸರ್ ಅಂತ ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಏನಂತ ಕೇಳ್ತಾರೆ ಅಂದ್ರೆ ಗಿವೆನ್ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕೇಳ್ಬಿಟ್ಟು ಯಾವ್ದಾದ್ರು ಒಂದು ಕಾಂಪೌಂಡ್ ಕೇಳ್ತಾರೆ. ಓಕೆನಾ? ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮತ್ತೆ ಇದ್ರಲ್ಲಿ ಯಾವ ರೀತಿ ಕೇಳ್ತಾರೆ? ಗಿವ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಕೋವಲೆಂಟ್ ಕಾಂಪೌಂಡ್ ಆರ್ ಅಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಫಸ್ಟ್ ಪಾಯಿಂಟ್ ಯಾವುದು? ನೇಚರ್. ದೇ ಆರ್
solid crystalline structures. They contain solid crystalline structures. Mamil, they are brittle in nature. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ಏನು ನೆಕ್ಸ್ಟ್ ಪ್ರಾಪರ್ಟಿ? ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್. ಅಬ್ಸಲ್ಯೂಟ್ಲಿ, ಇದ್ರ ಸ್ಟ್ರಾಂಗ್ ಬಾಂಡ್ ಇದೆ ಅಂದ್ರೆ ಇಟ್ ಹ್ಯಾಸ್ ಐ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಲ್ವಾ? These are have high melting point and boiling point. Why? Because it has strong electrostatic force of attraction is there. ಇಲ್ಲಿದೆ ನೋಡಿ, ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇದ್ರದ್ದು ಐ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಯಾವ್ದ್ರದ್ದು? ಎಲೆಕ್ಟ್ರೋಕೋವಲೆಂಟ್ ಕಾಂಪೌಂಡ್ ಆರ್ ಅಯಾನಿಕ್ ಕಾಂಪೌಂಡ್ಸ್ದು. ಓಕೆನಾ? ನೆಕ್ಸ್ಟ್ ಇನ್ಯಾವುದು ಪ್ರಾಪರ್ಟಿ? ನೆಕ್ಸ್ಟ್ ಪ್ರಾಪರ್ಟಿ ಯಾವುದು? ಸಾಲ್ಯುಬಿಲಿಟಿ. ದೀಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, ಅಡುಗೆ ಉಪ್ಪು, ಅದನ್ನ ನಾವು ವಾಟರ್ಗೆ ಹಾಕಿದ್ರೆ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಬಟ್ ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಬೆನ್ಸಿನ್, ಕೆರೋಸಿನ್. ಅರ್ಥ ಆಯ್ತಾ? ಯಾಕೆ ಇನ್ಸಾಲ್ಯುಬಲ್? ಬಿಕಾಸ್ ದಿಸ್ ಇಸ್ ಅಯಾನಿಕ್. ದೀಸ್ ಆರ್ ಅಯಾನಿಕ್ ಕಾಂಪೌಂಡ್ ಅಲ್ವಾ, ಅದರಿಂದ ದೀಸ್ ಆರ್ ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಬೆಸ್ಟ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಯಾವುದು ಅಂದ್ರೆ ಬೆನ್ಸಿನ್. ಓಕೆನಾ? ಬೇಕಾದಷ್ಟು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಇದೆ. ಸರ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂದ್ರೆ ಯಾವುವು ಅಂದ್ರೆ ಕಾರ್ಬನ್ ಕಂಟೆಂಟ್ ಇರುತ್ತೆ ನೋಡಿ, ಆ ಸಾಲ್ವೆಂಟ್ಸ್ ಎಲ್ಲ ನಾವು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂದ್ರೆ ಬರೀ ಹೈಡ್ರೋಜನ್ H2SO4, HNO3, ದೀಸ್ ಆರ್ ಆಲ್ ನೋನ್ ಆಸ್ ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಏನು? ಅಯೋನೈಸೇಷನ್ ಆಫ್ ಸೊಲ್ಯೂಷನ್. ಇವು ಈಸಿಲಿ ಅಯೋನೈಸ್ ಆಗುತ್ತೆ. ಯಾಕಂದ್ರೆ ಆಪೋಸಿಟ್ ಚಾರ್ಜಸ್ ಅಲ್ವಾ ಬಾಂಡ್ ಫಾರ್ಮೇಶನ್ ಆಗಿರೋದು. ಇದನ್ನ ಏನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರೋಲೈಟ್ಸ್. ಇವು ಏಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ, ಅದರಿಂದ ಇದನ್ನ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ವಾಟರ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ? ಸೋಡಿಯಂ ಪ್ಲಸ್ ಕ್ಲೋರಿನ್ ಮೈನಸ್ ಆಗುತ್ತೆ. ಅಂದ್ರೆ ಈಸಿಯಾಗಿ ಕ್ಯಾಟಯಾನ್ ಮತ್ತೆ ಆನಯಾನ್ ಆಗಿ ಡಿಸಾಲ್ವ್ ಆಗುತ್ತೆ, ಅಯೋನೈಸೇಷನ್ ಆಗುತ್ತೆ. ಹಾಗಾದ್ರೆ ಯಾವ್ಯಾವ 4 ಪ್ರಾಪರ್ಟಿ ಹೇಳಿ? ಫಸ್ಟ್ ಪ್ರಾಪರ್ಟಿ ಏನು? ದೇ ಆರ್ ಸಾಲಿಡ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಂಡ್ ಐ ಬಾಯ್ಲಿಂಗ್ ಮತ್ತೆ ಐ ಮೆಲ್ಟಿಂಗ್ ಪಾಯಿಂಟ್. ಅಂಡ್ ಥರ್ಡ್ ಪ್ರಾಪರ್ಟಿ ಬಂದು ಸೆಕೆಂಡ್ ಪ್ರಾಪರ್ಟಿ ಐ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್. ಥರ್ಡ್ ಪ್ರಾಪರ್ಟಿ ಬಂದು ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಇನ್ಸಾಲ್ಯುಬಲ್ ಇನ್ ಯಾವುದು? ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಫೋರ್ತ್ ಪ್ರಾಪರ್ಟಿ ಬಂದು ಅಯೋನೈಸೇಷನ್ ಆಫ್ ಸೊಲ್ಯೂಷನ್, ದೇ ಆರ್ ಈಸಿಲಿ ಅಯೋನೈಸಬಲ್ ಅಂಡ್ ದೀಸ್ ಆರ್ ನೋನ್ ಆಸ್ ಎಲೆಕ್ಟ್ರೋಲೈಟ್ಸ್. ಅರ್ಥ ಆಯ್ತಾ? ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ಸ್ ಅಲ್ಲಿ, ಎಲೆಕ್ಟ್ರೋಲಿಸಿಸ್, ಈ ಸೆಲ್ಸ್ ಬರುತ್ತೆ ನೋಡಿ, ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಸೆಲ್ ರಿಯಾಕ್ಷನ್ಸ್ ಎಲ್ಲ ಬರುತ್ತೆ, ಅಲ್ಲಿ ನಾವು ಇದನ್ನ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಸೊಲ್ಯೂಷನ್ ಆಗಿ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಕ್ವಶನ್ ಇದೆ. ಏನು? ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ವಿಚ್ ಸ್ಟೇಟ್? ಅಯಾನಿಕ್ ಕಾಂಪೌಂಡ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ ನಮ್ಗೆ ಗೊತ್ತು. ಯಾವ ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ? ಆಪ್ಷನ್ ಏನಿದೆ? ಸಾಲಿಡ್, ಮೋಲ್ಟನ್ ಆರ್ ಏಕ್ವಿಯಸ್. ಮೋಲ್ಟನ್ ಆರ್ ಏಕ್ವಿಯಸ್, ಓಕೆನಾ? ಅಥವಾ ಸಾಲಿಡ್. ಇವೆರಡರಲ್ಲಿ ಯಾವ ಸ್ಟೇಟ್ ಅಲ್ಲಿ ಅದು ಕಂಡಕ್ಟ್ ಮಾಡ್ಬೋದು ಎಲೆಕ್ಟ್ರಿಸಿಟಿನ? ನಿಮ್ಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಮೋಲ್ಟನ್ ಆರ್ ಏಕ್ವಿಯಸ್ ಸ್ಟೇಟ್ ಅಲ್ಲಿ ಅದು ಇದು ಏನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ವೈ ಅಂತ ತಿಳ್ಕೊಳ್ಳೋಣ. ಓಕೆನಾ? ಯಾಕಿರ್ಬೋದು? ಎನಿ ಗೆಸ್ ಯಾಕಿರ್ಬೋದು? ಯಾಕಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಅದು ಕೊಡಲ್ಲ. ಯಾಕಂದ್ರೆ ಅದು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಅದು ಅಯೋನೈಸ್ ಆಗಲ್ಲ. ಅಯೋನೈಸ್ ಆಗಿಲ್ಲ ಅಂದ್ರೆ ಕ್ಯಾಟಯಾನ್ ಆನಯಾನ್ ಇಲ್ಲ, ಎಲೆಕ್ಟ್ರಾನ್ಸ್ ಫ್ರೀ ಇಲ್ಲ ಅಂದ್ರೆ ಎಲ್ಲಿಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಲ್ವಾ? ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಕೇಸಸ್ ಅಲ್ಲಿ ಆಗಲ್ಲ. ಬಲ್ಬ್ ಹಾಕಿದ್ರೆ ಸಾಲಿಡ್ NaCl ಇದ್ರೆ ಅದು ಗ್ಲೋ ಆಗಲ್ಲ, ಬಿಕಾಸ್ ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಫೋರ್ಸಸ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್. ಅರ್ಥ ಆಯ್ತಾ ಏಕೆ ಅಂತ? ಬಟ್ ಏಕ್ವಿಯಸ್ ಸ್ಟೇಟ್ ಅಲ್ಲಿ ಹೇಗಾಗುತ್ತೆ? ಏಕ್ವಿಯಸ್ ಸ್ಟೇಟ್ ಅಲ್ಲಿ ಅಥವಾ ಮೋಲ್ಟನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ? ಬಲ್ಬ್ ಗ್ಲೋ ಆಗುತ್ತೆ. ಯಾಕೆ ಅಂದ್ರೆ ಅದು ಅಯೋನೈಸ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಅಯೋನೈಸ್ ಆಗಿದ್ರೆ ಏನಾಗುತ್ತೆ? ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ Na+ ಮತ್ತೆ Cl- ಆಗಿ ಅಯೋನೈಸ್ ಆಗುತ್ತೆ ಅಲ್ವಾ? ಸೋಡಿಯಂ ಪ್ಲಸ್ ಮತ್ತೆ Cl- ಆಗಿ ಅಯೋನೈಸ್ ಆಗೋದ್ರಿಂದ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ, ಅಯಾನ್ಸ್ ಆಗಿದ್ರಿಂದ. ಅರ್ಥ ಆಯ್ತಾ?
ನೆಕ್ಸ್ಟ್ ಹಾಗಾದ್ರೆ ಒಂದು ಕ್ವಶನ್ ಇದೆ ನನ್ನ ಹತ್ರ. ಏನ್ ಕ್ವಶನ್? ಎ ಮೆಟಲ್ combines with a non-metal by the transfer of electron ಫಾರ್ಮ್ ಎ ಕಾಂಪೌಂಡ್ ಎಕ್ಸ್. ಅಂದ್ರೆ ಒಂದು ಮೆಟಲ್ ನಾನ್ ಮೆಟಲ್ಗೆ ಎಲೆಕ್ಟ್ರಾನ್ ನ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಕೊಟ್ಟು ಒಂದು ಕಾಂಪೌಂಡ್ ನ ಫಾರ್ಮೇಶನ್ ಆಗಿದೆ ಎಕ್ಸ್. ಹಾಗಾದ್ರೆ ಸ್ಟೇಟ್ ದಿ ಟೈಪ್ ಆಫ್ ಬಾಂಡ್ಸ್ ಇನ್ ಎಕ್ಸ್. ಯಾವ ಬಾಂಡ್ ಇರ್ಬೋದು ಎಕ್ಸ್ ಕಾಂಪೌಂಡ್ ಅಲ್ಲಿ? ಮತ್ತೆ ಸೆಕೆಂಡ್ ಕ್ವಶನ್, ವಾಟ್ ಯು ಕ್ಯಾನ್ ಸೇ ಅಬೌಟ್ ದ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಅದ್ರ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಏನಿರ್ಬೋದು? ಜಾಸ್ತಿ ಇರ್ಬೋದಾ, ಕಡಿಮೆ ಇರ್ಬೋದಾ? ಮತ್ತೆ ಸಿ, ವಿಲ್ ಎಕ್ಸ್ ಬಿ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಡಿ ಏನಿದೆ, ಎಕ್ಸ್ ಡಿಸಾಲ್ವ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಆರ್ ನಾಟ್? ಅರ್ಥ ಆಯ್ತಾ? ಇನ್ನೊಂದ್ಸಲಿ ಕ್ವಶನ್ ಕ್ವಿಕ್ ಆಗಿ ಓದ್ಕೊಳ್ಳಿ. ಓದಿದ್ರಾ? ಹಾಗಾದ್ರೆ ಏನಿರ್ಬೋದು ಆನ್ಸರ್? ಗೆಸ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ ಆಯ್ತಾ? ಗೆಸ್ ಮಾಡಿದ್ರ? ಏನಿರ್ಬೋದು ಆನ್ಸರ್? ಏನ್ ಗೊತ್ತಾ? ಫಸ್ಟ್ ಹಾಗಾದ್ರೆ ಏನದು ಟೈಪ್ ಯಾವ್ದಿರುತ್ತೆ? ಅಬ್ಸಲ್ಯೂಟ್ಲಿ ಅಯಾನಿಕ್ ಬಾಂಡ್ ಫಸ್ಟ್ ಟೈಪ್ ಅಲ್ವಾ? ಅಯಾನಿಕ್ ಬಾಂಡ್ಸ್. ಅಯಾನಿಕ್ ಬಾಂಡ್ಸ್ಗೆ ಮೆಲ್ಟಿಂಗ್ ಪಾಯಿಂಟ್ ಏನಿರುತ್ತೆ, ಬಾಯ್ಲಿಂಗ್ ಪಾಯಿಂಟ್, ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಸೆಕೆಂಡ್ ಪ್ರಾಪರ್ಟಿ ಅಲ್ವಾ? ಯಾಕಂದ್ರೆ ಇಂಟರ್ ಅಯಾನಿಕ್ ಫೋರ್ಸಸ್, ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಫೋರ್ಸಸ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿತ್ತು ಕ್ವಶನ್? ಎಕ್ಸ್ ಬಿ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಬ್ಸಲ್ಯೂಟ್ಲಿ ಇನ್ ಏಕ್ವಿಯಸ್ ಸ್ಟೇಟ್ ಎಕ್ಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಮತ್ತೆ ಆರ್ಗ್ಯಾನಿಕ್ ಸಾಲ್ವೆಂಟ್ ಇಂದ ಡಿಸಾಲ್ವ್ ಆಗುತ್ತಾ? ನೋ, ದೀಸ್ ಆರ್ ಓನ್ಲಿ ಡಿಸಾಲ್ವ್ ಇನ್ ವಾಟರ್ ಅಲ್ವಾ? ದೀಸ್ ಆರ್ ನಾಟ್ ಡಿಸಾಲ್ವ್ ಇನ್ ವಾಟರ್. ದಿಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟರ್ ಆನ್ ಏಕ್ವಿಯಸ್ ಫಾರ್ಮ್. ಮೋಲ್ಟನ್ ಸ್ಟೇಟ್ ಅಂದ್ರೆ ಪೇಸ್ಟ್ ರೀತಿ ಇರೋದು. ಪೇಸ್ಟ್ ನೋಡಿದಿರಲ್ಲ, ಆ ರೀತಿ ಇರೋದನ್ನೇ ಮೋಲ್ಟನ್ ಸ್ಟೇಟ್ ಅಂತ ಕರಿತೀವಿ. ಓಕೆ, ಪೇಸ್ಟ್ ರೀತಿ ಇರೋದನ್ನ ಮೋಲ್ಟನ್ ಸ್ಟೇಟ್ ಅಂತ ಕರಿತೀವಿ. ಹಾಗಾದ್ರೆ ಅರ್ಥ ಆಯ್ತಾ? ಇನ್ನೊಂದ್ಸಲಿ ಪ್ರಾಪರ್ಟಿ ಬಗ್ಗೆ ಮತ್ತೆ ಹೇಳ್ಕೊಂಡ್ಬಿಡೋಣ, ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಫಸ್ಟ್ ಪ್ರಾಪರ್ಟಿ ಯಾವುದು? ಸಾಲಿಡ್ ಕ್ರಿಸ್ಟಲೈನ್ ಆಗಿರುತ್ತೆ, ಮತ್ತೆ ಬಿಟಲ್ ಇನ್ ನೇಚರ್ ಆಗಿರುತ್ತೆ. ಸೆಕೆಂಡ್, ಐ ಬೆಲ್ಟಿಂಗ್ ಪಾಯಿಂಟ್ ಮತ್ತೆ ಐ ಬಾಯ್ಲಿಂಗ್ ಪಾಯಿಂಟ್. ಥರ್ಡ್ ಒನ್ ಇಸ್ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಡು ನಾಟ್ ಸಾಲ್ಯುಬಲ್ ಇನ್ ಯಾವುದು? ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಮತ್ತೆ ಫಿಫ್ತ್ ಪಾಯಿಂಟ್ ಯಾವುದು? ಫೋರ್ತ್ ಪಾಯಿಂಟ್ ಯಾವುದು? ಅಯೋನೈಸೇಷನ್ ಆಗೋದು. ಫಿಫ್ತ್ ಪಾಯಿಂಟ್, these are good conductor of electricity in only at aqueous form or molten state. ಓಕೆನಾ? ಹಾಗಾದ್ರೆ ದಿಸ್ ಇಸ್ ಕ್ವಿಸ್ ಟೈಮ್. ಕ್ವಿಸ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ನೋಡೋಣ. ಯಾವುದು ಫಸ್ಟ್ ಕ್ವಶನ್? ದ ರೇಷಿಯೋ ಆಫ್ Mg2 plus ions and Cl minus ions of a sample of magnesium chloride is. ಮೆಗ್ನೀಷಿಯಂ ಕ್ಲೋರೈಡ್ ಅಲ್ಲಿ Mg2+ ಮತ್ತೆ ಕ್ಲೋರಿನ್ ಅಯಾನ್ ಎಷ್ಟಿರುತ್ತೆ, ಯಾವ ರೀತಿ ಇರುತ್ತೆ, ಯಾವ ರೇಷಿಯೋಲಿ ಇರುತ್ತೆ ಅಂತ ಕ್ವಶನ್ ಇದೆ. ಆಪ್ಷನ್ ಏನಿದೆ? 1:1, 2:1, 3:2, 1:2. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ, ಥಿಂಕ್ ಮಾಡಿ, ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಯಾವ್ದಿರ್ಬೋದು ಆನ್ಸರ್? ಕಮಾನ್ ಗೆಸ್ ಮಾಡಿ ಯಾವುದು ಅಂತ. ಅಬ್ಸಲ್ಯೂಟ್ಲಿ 1:2 ಅಲ್ವಾ? 1:2 ಯಾವ ರೀತಿ ಇರುತ್ತೆ? MgCl2 ಇರುತ್ತೆ. ಯಾಕಂದ್ರೆ ಒಂದು Mg ಆಟಮ್ ಅಲ್ಲಿ 2 ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ 2 ಕ್ಲೋರಿನ್ಗೆ ಈ ರೀತಿ ಇಲ್ಲೊಂದು ರೀತಿ ಇಲ್ಲೊಂದು ಕ್ಲೋರಿನ್ ಆಟಮ್ ಇಲ್ಲೊಂದು ಕ್ಲೋರಿನ್ ಆಟಮ್ಗೆ ಡೊನೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಯಾವುದು ನೋಡೋಣ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ M is 39. ದಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ದಿ ನ್ಯೂಕ್ಲಿಯಸ್ ಇಸ್ 20. ವಾಟ್ ವುಡ್ ಬಿ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಇಟ್ಸ್ M+? ಅಂದ್ರೆ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ 39 ಇದೆ. ನ್ಯೂಟ್ರಾನ್ ಅಲ್ಲಿ ನ್ಯೂಕ್ಲಿಯಸ್ ಎಷ್ಟಿದೆ? 20 ಇದೆ. ಹಾಗಾದ್ರೆ M+ ಆದಾಗ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿರಬಹುದು? 289 ಆಗುತ್ತಾ? 282, 288, 2881. ಪ್ಲಸ್ ಆದಾಗ ಏನಾಗುತ್ತೆ ಅಂತ ಥಿಂಕ್ ಮಾಡಿ, ಎಷ್ಟಿದೆ ನಂಬರು ಅಂತ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಹಾಗಾದ್ರೆ ಎಷ್ಟಿರ್ಬೋದು ಆನ್ಸರು? ಎಷ್ಟಿರುತ್ತೆ ಹೇಳಿ? ಅಬ್ಸಲ್ಯೂಟ್ಲಿ 288. ಯಾಕಂದ್ರೆ 20 ಇರುತ್ತಲ್ವಾ? 20 ಅಂದ್ರೆ ಪ್ಲಸ್ ಆದಾಗ 19 ಇರುತ್ತೆ. ಎಕ್ಸಾಂಪಲ್ ಯಾವುದು? ಸೋಡಿಯಂ ಅಥವಾ ಪೊಟ್ಯಾಷಿಯಂ. Na+ ಇರುತ್ತಲ್ಲ, 1 ರಿಮೂವ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಪೊಟ್ಯಾಷಿಯಂ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
Why is magnesium chloride considered as ionic compound? Option ಏನಿದೆ, magnesium and chlorine chemically combined in a fixed property. Magnesium and chlorine are both non-metals. Magnesium chloride dissociate into magnesium Mg2 plus and Cl minus ions in its aqueous solution. MgCl2 dissociates into Mg2 plus and Cl minus in solid state. ಅರ್ಥ ಆಯ್ತಾ? ಯಾವ್ದಿರ್ಬೋದು ಆನ್ಸರ್ ಗೆಸ್ ಮಾಡಿ. ನಿಮ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಗೆಸ್ ಮಾಡಿದ್ರ ಯಾವ್ದು ಆನ್ಸರು ಹೇಳಿ, ಯಾವ್ದು ಅಂತ? ಅಬ್ಸಲ್ಯೂಟ್ಲಿ ಆಪ್ಷನ್ ಸಿ. ಯಾಕಂದ್ರೆ MgCl2 ನಾವು ಡಿಸಾಲ್ವ್ ಮಾಡಿದ್ರೆ ಏನಾಗುತ್ತೆ, Mg2 ಪ್ಲಸ್ ಪ್ಲಸ್ Cl ಮೈನಸ್ 2Cl ಮೈನಸ್ ಆಗಿ ನಮ್ಗೆ ಡಿಸೋಸಿಯೇಟ್ ಆಗುತ್ತೆ ಇನ್ ಏಕ್ವಿಯಸ್ ಸೊಲ್ಯೂಷನ್. ಮತ್ತೆ ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಲ್ವಾ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ವೈ MgCl2 ಆನ್ಸರ್ ಗೊತ್ತಾಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಡು ನಾಟ್ ಆರ್ ಡಸ್ ನಾಟ್ ಹ್ಯಾವ್ ಅನ್ ಅಯಾನಿಕ್ ಬಾಂಡ್? ಇವತ್ರಲ್ಲಿ ಯಾವ್ದು ಅಯಾನಿಕ್ ಬಾಂಡ್ ಇಲ್ಲ ಅಂತ? H2O, MgO, Na2O, CaCl2. ತುಂಬಾ ಈಸಿ ಕ್ವಶನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಆನ್ಸರ್ ಯಾವುದು? ಏನಿಗೆ ಗೊತ್ತಾಯ್ತಾ ಆನ್ಸರ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರ? ಯಾವುದು ಅಂದ್ರೆ H2O. ಬೋತ್ ಆರ್ ನಾನ್ ಮೆಟಲ್ಸ್. ಬಟ್ MgO ಇದೆ MgO ಅಲ್ವಾ. Na2 ಅಲ್ಲಿ ಏನಿದೆ, ಸೊ Na ಪ್ಲಸ್ 2Na ಪ್ಲಸ್ ಪ್ಲಸ್ O2 ಮೈನಸ್ ಅಲ್ವಾ, ಆ ರೀತಿ. CaCl2 ಅಲ್ಲಿ Ca2 ಪ್ಲಸ್ ಪ್ಲಸ್ Cl ಮೈನಸ್ 2Cl ಮೈನಸ್ ಈ ರೀತಿ ಇರುತ್ತೆ. ಬಟ್ H2O ಅಲ್ಲಿ ಅದು ಅಯಾನಿಕ್ ಕಾಂಪೌಂಡ್ ಅಲ್ಲ. ಓಕೆನಾ? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೋವಲೆಂಟ್ ಆರ್ ನ್ಯೂಟ್ರಲ್ ಸೊಲ್ಯೂಷನ್. H2O ನ್ಯೂಟ್ರಲ್ ಅಲ್ವಾ, ಅದರಿಂದ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಮೂವ್ ಅಂತ ನೆಕ್ಸ್ಟ್ ಕ್ವಶನ್ ಏನಿದೆ, ಅಸೆಷನ್. ಎಲೆಕ್ಟ್ರೋ ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಐ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಲ್ವಾ. ವೈ? ಬಿಕಾಸ್ ಎ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬ್ರೇಕ್ ಇಟ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್. ಆಪ್ಷನ್ಸ್ ಏನೇನಿದೆ, A and R both are true. R is correct explanation. B answer ಅಲ್ಲಿ A and R is true but R is not correct explanation. C ಅಲ್ಲಿ A true or false. D ಅಲ್ಲಿ A false or true ಅಂತ ಇದೆ. ಅರ್ಥ ಆಯ್ತಾ? ಏನಿರ್ಬೋದು ಆನ್ಸರ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅರ್ಥ ಆಯ್ತಾ? ಯಾವ್ದು ಆನ್ಸರ್ ತಿಳಿಸಿದ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಯಾವುದು? ಆಪ್ಷನ್ ಎ. ಬಿಕಾಸ್ ಹೌದು, ಎಲೆಕ್ಟ್ರೋ ಕೋವಲೆಂಟ್ ಕಾಂಪೌಂಡ್ಸ್ಗೆ ಐ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇದೆ. ಯಾಕಂದ್ರೆ ಅದ್ರದ್ದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತಲ್ಲ, ಅದು ಸ್ಟ್ರಾಂಗ್ ಆಗಿ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಅದನ್ನ ಬ್ರೇಕ್ ಮಾಡಕ್ಕೆ ನಮಗೆ ಹೈ ಎನರ್ಜಿ ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಇದು ಏನು, ರಿವಿಷನ್ ಅಂಡ್ PYQ ಪ್ರಾಕ್ಟೀಸ್. ತುಂಬಾ ಇಂಪಾರ್ಟೆಂಟ್, ನೀಟಾಗಿ ಕೇಳಿ. ಓಕೆನಾ? ಫಸ್ಟ್ ರಿವಿಷನ್ ಬಂದ್ಬಿಡ. ಫಸ್ಟ್ ಕ್ಲಾಸಲ್ಲಿ ಏನ್ ನೋಡ್ದೋ, ಫಿಸಿಕಲ್ ಪ್ರಾಪರ್ಟಿ ಬಗ್ಗೆ ನೋಡ್ದೋ. ಫಿಸಿಕಲ್ ಪ್ರಾಪರ್ಟಿ ಏನ್ ನೋಡ್ದೋ, ಮೆಟಲ್ಸ್ ನಾನ್ ಮೆಟಲ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬೈ ಇಟ್ಸ್ ಫಿಸಿಕಲ್ ಪ್ರಾಪರ್ಟಿ. ಫಿಸಿಕಲ್ ಪ್ರಾಪರ್ಟಿಯಿಂದ ಮೆಟಲ್ಸ್ ನಾನ್ ಮೆಟಲ್ಸ್ ನ ಡಿಫ್ರೆಂಟ್ ಮಾಡಿ ಅಂತ. ಮೆಟಲ್ಸ್ ಆರ್ ಆಡ್ ಎಕ್ಸೆಪ್ಟ್ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಅಲ್ವಾ. ಲಿಥಿಯಂ, ಸಾರಿ ಕ್ಯಾಲ್ಸಿಯಂ ಅಲ್ಲ. ಮತ್ತೆ ನಾನ್ ಮೆಟಲ್ಸ್ ಆರ್ ಸಾಫ್ಟ್ ಎಕ್ಸೆಪ್ಟ್ ಡೈಮಂಡ್. ಓಕೆ, ಅಪಿಯರೆನ್ಸ್ ಲಸ್ಟರ್ಸ್ ಅಂದ್ರೆ ಅವ್ರದ್ದು ಸರ್ಫೇಸ್ ಹೊಡಿತಾ ಇರುತ್ತೆ, ಶೈನಿ ಅಪಿಯರೆನ್ಸ್ ಇರುತ್ತೆ. ಎಕ್ಸಾಂಪಲ್ ಗೋಲ್ಡು ಬೇಕಾದಷ್ಟಿದೆ ಅಲ್ವಾ, ಗೋಲ್ಡು, ಸಿಲ್ವರು, ಆ ರೀತಿ. ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟರ್ಸ್ ಎಕ್ಸೆಪ್ಟ್ ಅಯೋಡಿನ್. ಮತ್ತೆ ಸೊನಾರಿಟಿ, ಮೆಟಲ್ಸ್ ಆರ್ ಸೊನಾರಸ್. ಸೊನಾರಸ್ ಅಂದ್ರೆ ದೇ ಪ್ರೊಡ್ಯೂಸ್ ಸೌಂಡ್. ಬಟ್ ನಾನ್ ಮೆಟಲ್ಸ್ ಆರ್ ನಾನ್ ಸೊನಾರಸ್, ದೇ ಡು ನಾಟ್ ಪ್ರೊಡ್ಯೂಸ್ ಎನಿ ಸೌಂಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ಥರ್ಮಲ್ ಕಂಡಕ್ಟಿವಿಟಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್. ಮತ್ತೆ metals are good conductor of electricity. Non-metals are poor conductor of electricity except lead. Okay na? Ductility. Metals are ductile. Metals are malleable. Ductile ಅಂದ್ರೆ ಏನು, ಒಂದು ಹ್ಯಾಮರ್ ಇಂದ ತಗೊಂಡದನ್ನ ಶೀಟ್ ರೀತಿ ಮಾಡೋದೇ ಡಕ್ಟೈಲ್ ಅಲ್ವಾ. ಅರ್ಥ ಆಯ್ತಾ? ಮತ್ತೆ
ನಾನ್ ಮೆಟಲ್ಸ್ ಅಬ್ಸಲ್ಯೂಟ್ಲಿ ನಾನ್ ಡಕ್ಟೈಲು, ನಾನ್ ಮೇಲಬಲ್. ಮೇಲಬಲ್ ಅಂದ್ರೆ ವೈ ರೀತಿ ಇದು ಮಾಡೋದು, ಚೇಂಜ್ ಇನ್ನೊಂದು ಇದಕ್ಕೆ ಚೇಂಜ್ ಮಾಡೋದು, ಇನ್ನೊಂದು ಪೊಸಿಷನ್ ರೀತಿ ಅಲ್ವಾ. ಸಾಲಿಡ್ ಇರೋದನ್ನ ವೈ ರೀತಿ ನೀಟಾಗಿ ಮಾಡೋದು. ವಿಚ್ ಇಸ್ ದ ಬೆಸ್ಟ್, ಇದು ವಿಚ್ ಇಸ್ ದ ಮೋಸ್ಟ್ ಮ್ಯಾಲೆಬಲ್ ಮೆಟಲ್ ಯಾವ್ದು ಹೇಳಿ? ಮೋಸ್ಟ್ ಮ್ಯಾಲೆಬಲ್ ಮತ್ತೆ ಮೋಸ್ಟ್ ಡಕ್ಟೈಲ್ ಮೆಟಲ್ ಅಬ್ಸಲ್ಯೂಟ್ಲಿ ಗೋಲ್ಡ್. ನೆಕ್ಸ್ಟ್ ಇನ್ನೇನು ಕಲ್ತೋ? ಕೆಮಿಕಲ್ ಪ್ರಾಪರ್ಟೀಸ್ ಕಲ್ತೋ. ಕೆಮಿಕಲ್ ಪ್ರಾಪರ್ಟೀಸ್ ಏನು? ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ? ಮೆಟಲ್ ಆಕ್ಸೈಡ್. ಎಕ್ಸಾಂಪಲ್ ಮೆಗ್ನೀಷಿಯಂ ಆಕ್ಸೈಡ್, ಕಾಪರ್ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್. ಬಟ್ ಈ ಇನ್ನಟ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್ ಅಂಡ್ ಪ್ಲಾಟಿನಿಯಂ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್. ವೈ? ಬಿಕಾಸ್ ಡ್ಯೂ ಟು ದೇರ್ ಲೆಸ್ ರಿಯಾಕ್ಟಿವಿಟಿ. ಓಕೆನಾ? ನೆಕ್ಸ್ಟ್ ಮತ್ತೆ ಇನ್ನೇನು ಕಲ್ತೋ? ಮೆಟಲ್ಸ್ ವಿತ್ ವಾಟರ್. ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಮೆಟಲ್ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲಿಯಾಗಿ ಮೆಟಲ್ ಹೈಡ್ರಾಕ್ಸೈಡ್, ಫೈನಲ್ ಪ್ರಾಡಕ್ಟ್ ಏನ್ ಬರುತ್ತೆ? ಮೆಟಲ್ ಹೈಡ್ರಾಕ್ಸೈಡ್ ಬರುತ್ತೆ. ಎಕ್ಸಾಂಪಲ್ ಸೋಡಿಯಂ ಕೋಲ್ಡ್ ವಾಟರ್ ಅಲ್ಲಿ ಜೊತೆ ಆದಾಗ ಸೋಡಿಯಂ ಹೈಡ್ರಾಕ್ಸೈಡ್, ಮತ್ತೆ ಮೆಗ್ನೀಷಿಯಂ ಹಾಟ್ ವಾಟರ್ ಅಲ್ಲಿ ಜೊತೆ ಆದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಅಲ್ಯೂಮಿನಿಯಂ ಸ್ಟ್ರೀಮ್ ಅಂದ್ರೆ ಹೀಟ್ ಅಲ್ಲಿ ಇದ್ ಮಾಡಿದಾಗ Al2O3 ಅಲ್ಯೂಮಿನಿಯಂ ಆಕ್ಸೈಡ್. ಮತ್ತೆ ನೋ ರಿಯಾಕ್ಷನ್, ಸೇಮ್ ಇದನ್ನು ಅಲ್ವಾ, ಯಾಕಂದ್ರೆ ಇನ್ನಟ್ ಮೆಟಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ಇನ್ನೇನ್ ಕಲ್ತೋ? ಮೆಟಲ್ಸ್ ಆಸಿಡ್ ಜೊತೆ. ಅದ್ರಲ್ಲಿ ಯಾವ ಆಸಿಡ್? ಡೈಲ್ಯೂಟ್ ಆಸಿಡ್ ಅಲ್ವಾ. ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಬರುತ್ತೆ ಅಂತ ನಾವು ಕಲ್ತೋ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಲ್ವಾ. ಮತ್ತೆ ಏನ್ ಕೊಡುತ್ತೆ? ಎಕ್ಸಾಂಪಲ್ ಯಾವುದು? ಮೆಗ್ನೀಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಜಿಂಕ್ ಕ್ಲೋರೈಡ್. ಸೇಮ್ ಇದು ನೋ ರಿಯಾಕ್ಷನ್. ಯಾಕೆ? ಡ್ಯೂ ಟು ದ ರಿಯಾಕ್ಟಿವಿಟಿ. ಇದಕ್ಕಿಂತ ಇದು ರಿಯಾಕ್ಟಿವ್ ಜಾಸ್ತಿ ಆಗಿದ್ರೆ ಅದನ್ನ ಡಿಸ್ಪ್ಯಾಚ್ ಮಾಡುತ್ತೆ ಅಲ್ವಾ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆಮೇಲೆ ಇನ್ನೇನ್ ಕಲ್ತೋ? ಅದೇ ರಿಯಾಕ್ಷನ್ ಆಫ್ ಮೆಟಲ್ ಸೊಲ್ಯೂಷನ್ ಅದರ್ ಮೆಟಲ್ ಸಾಲ್ಟ್ಸ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ವಾ. ಹೇಗಾಗುತ್ತೆ? ಇದು ಇದಕ್ಕಿಂತ ಜಾಸ್ತಿ ರಿಯಾಕ್ಟಿವ್ ಆಗಿದ್ರೆ ಈ ಎ ಬಿ ನ ಡಿಸ್ಪ್ಯಾಚ್ ಮಾಡುತ್ತೆ ಅಂತ ಕಲ್ತೋ. ಮತ್ತೆ ಇಲ್ಲಿ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಏನ್ ಕಲ್ತೋ? ಗ್ಯಾಪ್ನ ಮಾಡ್ಕೊಳ್ಳಿ. ಆಕ್ವಾರಿಜಿಯಾ ಅದೆಲ್ಲ ಕಲ್ತೋ. ಆಕ್ವಾರಿಜಿ ಅಂದ್ರೆ ದೀಸ್ ಆರ್ ದಿ 3:1 ಕಾನ್ಸಂಟ್ರೇಟೆಡ್ HNO3 ಮತ್ತೆ ಕಾನ್ಸಂಟ್ರೇಟೆಡ್ H2SO4 ಕಾನ್ಸಂಟ್ರೇಟೆಡ್ HNO3 ಸೊಲ್ಯೂಷನ್ ನ ನಾವು ಈ ಇನ್ನಟ್ ಮೆಟಲ್ ನ ಡಿಸಾಲ್ವ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಈ ತರ ಒಂದು ಕಾನ್ಸೆಪ್ಟ್ ಇತ್ತು ಅಂತ ಕಲ್ತ್ಕೊಡೋ. ನಿಜ ಅಲ್ವಾ? ಅರ್ಥ ಆಯ್ತಾ? ಮತ್ತೆ ಅದೊಂದು ಕಲ್ತೋ. ಮತ್ತೆ ಇದೆಲ್ಲ ಆಗಲ್ಲ. ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಬಗ್ಗೆ ಕಲ್ತ್ಕೊಂಡು ಅಲ್ವಾ. ನೆಕ್ಸ್ಟ್ ಯಾವುದು? ಹಾಗಾದ್ರೆ ಒಂದು ಕ್ವಶನ್ ಇದೆ. ವಾಟ್ ಡು ಯು ಅಬ್ಸರ್ವ್ ಅನ್ ಐರನ್ ನೇಲ್ ಇಸ್ ಪುಟ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್? Blue color of CuSO4 fades away. Brown deposit are seen in iron nail. Color of CuSO4 remains unchanged both A and B. ಯಾವ್ದಿರ್ಬೋದು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆನ್ಸರ್ ತಿಳಿಸಿದ್ರ? ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಬೋತ್ ಎ ಅಂಡ್ ಬಿ. ಬ್ಲೂ ಕಲರ್ ಆಫ್ CuSO4 ಕಲರ್ ಸೊಲ್ಯೂಷನ್ ಚೇಂಜ್ ಆಗುತ್ತೆ. ಮತ್ತೆ ಬ್ರೌನ್ ಡೆಪಾಸಿಟ್ ಆಗುತ್ತೆ ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಐರನ್ ಕಾಪರ್ ನ ರೀಪ್ಲೇಸ್ ಮಾಡುತ್ತೆ. ಹೇಗೆ? CuSO4 ಅಲ್ಲಿ ಕಾಪರ್ಗೆ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಐರನ್. ಈ ಐರನ್ ಇದನ್ನ ರಿಮೂವ್ ಮಾಡಿ ಏನ್ ಬರುತ್ತೆ? FeSO4 ಬರುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇದ್ರ ಬಗ್ಗೆ ಗೊತ್ತು. ರಿಯಾಕ್ಟಿವಿಟಿ ಸೀರೀಸ್ ಆಫ್ ಎಲಿಮೆಂಟ್ ಅಂದ್ರೆ ಏನು? ರಿಯಾಕ್ಟಿವಿಟಿನ ಡಿಕ್ರೀಸಿಂಗ್ ಆರ್ಡರ್ ಇಂದ ತೋರಿಸೋದನ್ನ ರಿಯಾಕ್ಟಿವಿಟಿ ಸೀರೀಸ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಲ್ವಾ. ಯಾವುದು? ಫಸ್ಟ್ ಮೇಲಿರೋ ಮೋಸ್ಟ್ ರಿಯಾಕ್ಟಿವ್. ಇದು ಹೋಯ್ತಾ ರಿಯಾಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಯಾವ್ದಕ್ಕೆ? ಲೀಸ್ಟ್ ಗೋಲ್ಡ್ ಸಿಲ್ವರ್ಗೆ ಅಲ್ವಾ. ಮತ್ತೆ ಇದಾದ್ಮೇಲೆ ಪ್ಲಾಟಿನಿಯಂ ಬರುತ್ತೆ. ಗೋಲ್ಡ್, ಸಿಲ್ವರ್, ಪ್ಲಾಟಿನಿಯಂ ಇವೆಲ್ಲ ಇನ್ನಟ್ ಮೆಟಲ್ಸ್. ಅಂದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫಿಲ್ ಆಗಿರೋ ರೀತಿ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಒಂದು ಕ್ವಶನ್ ಇದೆ. ಏನು? ವಿಚ್ ಆಫ್ ದ ಫಾಲೋಯಿಂಗ್ ದಿ ಲೀಸ್ಟ್ ರಿಯಾಕ್ಟಿವ್ ಮೆಟಲ್? ಇದರಲ್ಲಿ ಯಾವುದು ಲೀಸ್ಟ್ ರಿಯಾಕ್ಟಿವ್ ಮೆಟಲ್? ಸೋಡಿಯಮ್, ಕ್ಲೋರಿನ್, ನಿಯಾನ್, ಆಕ್ಸಿಜನ್? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಆನ್ಸರ್ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿದ್ರ? ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ನಿಯಾನ್ ಅಲ್ವಾ. ನಿಯಾನ್. ವೈ? ಸೋಡಿಯಂ ಇಸ್ ಅನ್ ಹೈಲಿ ರಿಯಾಕ್ಟಿವ್ ಅಟಮ್. ಬಟ್ ನಿಯಾನು ಏನು? ಇಟ್ ಇಸ್ ಅನ್ ಇನ್ನಟ್ ಮೆಟಲ್. ಅದರಿಂದ ಇದು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಆಕ್ಸಿಜನ್ ಇಸ್ ಅನ್ ನಾನ್ ಮೆಟಲ್. ಕ್ಲೋರಿನ್ ಇಸ್ ಆಲ್ಸೋ ಅನ್ ನಾನ್ ಮೆಟಲ್ ಅಥವಾ ಆಲೋಜನ್ ಅಲ್ವಾ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ? ಆಲೋಜನ್. ಕ್ಲೋರಿನ್ ಏನೋ ಆಲೋಜನ್. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಆಮೇಲೆ ಏನ್ ಕಲ್ತೋ? ಅಯಾನಿಕ್ ಮತ್ತೆ
ಅಥವಾ ಕೋವಲೆಂಟ್, ಇದು ಎಲೆಕ್ಟ್ರೋ ಕೋವಲೆಂಟ್ ಬಾಂಡ್ ಅಂದ್ರೆ ಏನು ಅಂತ ತಿಳ್ಕೊಂಡು ಹೇಗೆ ಫಾರ್ಮಡ್ ಬಿಟ್ವೀನ್ ಎ ಮೆಟಲ್, ಇದು ಹೇಗೆ ಫಾರ್ಮೇಶನ್ ಆಗುತ್ತೆ ಮೆಟಲ್ ಮತ್ತೆ ನಾನ್ ಮೆಟಲ್. ಹಾಗಾದ್ರೆ ನಾನು ಫಸ್ಟ್ ಕ್ವಶನ್ ಕೇಳೋದು ಏನಾಯ್ತು, absolutely ಮೆಟಲ್ ಮೆಟಲ್ ಬಾಂಡ್ ಫಾರ್ಮೇಶನ್ ಆಗಲ್ಲ. ವೈ? ಬಿಕಾಸ್ ಮೆಟಲ್ ಈಸ್ ಆಲ್ವೇಸ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಯಾವತ್ತು ಒಂದೇ ಸೇಮ್ ಇರೋ ಚಾರ್ಜ್ ರಿಪ್ಪಲ್ ಆಗುತ್ತೆ ಹೊರತು ಅಟ್ರಾಕ್ಟ್ ಆಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಆಮೇಲೆ ಏನಾಗುತ್ತೆ, ಮೆಟಲ್ಸ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಲೂಸ್ ಆಗಿ ಕ್ಯಾಟಯಾನ್ ಆಗಿ ಫಾರ್ಮೇಶನ್ ಆಗುತ್ತೆ, ನಾನ್ ಮೆಟಲ್ ಒಂದು ಎಲೆಕ್ಟ್ರಾನ್ ಗೈನ್ ಮಾಡ್ಕೊಂಡು ಆನಯಾನ್ ಆಗಿ ಫಾರ್ಮೇಶನ್ ಮಾಡುತ್ತೆ. ಮತ್ತೆ ಇವೆರಡು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಹಾಗಿದ್ರೆ ವಾಟ್ ಈಸ್ ಅಯಾನಿಕ್ ಬಾಂಡ್? ದೀಸ್ ಆರ್ ದಿ ಕೆಮಿಕಲ್ ಬಾಂಡ್ ಫಾರ್ಮಿಂಗ್ ಬಿಟ್ವೀನ್ ದ oppositely charged electron due to by electrostatic force of attraction. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ ಕೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಏನು, ವಿಚ್ ರೈಟ್ ಅನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್. ಯಾವ್ದು? ಆಪ್ಷನ್ ಎ. ಇದು ಏನ್ ಎಕ್ಸಾಂಪಲ್, ಇದನ್ನ 2016 CBSE ಇಲ್ಲಿ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಕಮಾನ್. ಓಕೆನಾ? ಏನಿದೆ ಕ್ವಶನ್, ಮೋಸ್ಟ್ ಮ್ಯಾಲಿಬಲ್ ಮತ್ತೆ ಮೋಸ್ಟ್ ಡಕ್ಟೈಲ್ ಮೆಟಲ್ ಯಾವುದು? ಸೆಕೆಂಡ್, ಮೆಟಲ್ ದಟ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಮೆಟಲ್ ಇಸ್ ದ ಪೂರೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ನೆಕ್ಸ್ಟ್ ಸಿ ಏನಿದೆ, ಎ ಮೆಟಲ್ ವಿತ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಎ ಮೆಟಲ್ ವಿತ್ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. 5 ಮಾರ್ಕ್ಸ್ ಕ್ವಶನ್. ಓಕೆನಾ? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಯಾವ್ದಾದ್ರು ಇರ್ಬೋದು. ಈಗ ತಾನೇ ನಾವು ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಮಾಡ್ದೋ, ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತಲ್ವಾ ಯಾವ್ದಾದ್ರು ಇರ್ಬೋದು. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಟಕಾಟಕ್ನ ಆನ್ಸರ್ ಮಾಡಬೇಕು. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಏನು? ಮೋಸ್ಟ್ ಮ್ಯಾಲೆಬಲ್ ಮೋಸ್ಟ್ ಡಕ್ಟೈಲ್ ಮೆಟಲ್ ಯಾವ್ದಿರುತ್ತೆ? ಅಬ್ಸಲ್ಯೂಟ್ಲಿ ಗೋಲ್ಡ್ ಅಲ್ವಾ? ಫಸ್ಟ್ನೇದಕ್ಕೆ ಆನ್ಸರು ಗೋಲ್ಡ್ ಅಲ್ವಾ? ಸೆಕೆಂಡ್, ಎ ಮೆಟಲ್ ಇಸ್ ಎ ಬೆಸ್ಟ್ ಕಂಡಕ್ಟರ್. ಯಾವುದು? ಕಾಪರ್ ಇಸ್ ಅನ್ ಬೆಸ್ಟ್ ಕಂಡಕ್ಟರ್. ಮತ್ತೆ ಪೂರ್ ಕಂಡಕ್ಟರ್ ಯಾವುದು? ಅಬ್ಸಲ್ಯೂಟ್ಲಿ ಲೆಡ್. ಪೂರ್ ಕಂಡಕ್ಟರ್ ಲೆಡ್ ಅಲ್ವಾ? ಮತ್ತೆ ನೆಕ್ಸ್ಟ್ ಯಾವ್ದಿತ್ತು? ವಿಚ್ ಇಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್? ಟಂಗ್ಸ್ಟನ್ ಹ್ಯಾಸ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಮತ್ತೆ ಲೋಯೆಸ್ಟ್ ಯಾವ್ದಿರುತ್ತೆ? ಅಬ್ಸಲ್ಯೂಟ್ಲಿ ಮರ್ಕ್ಯೂರಿ. ಯಾಕಂದ್ರೆ ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋದು ಒಂದೇ ಮೆಟಲ್ ಯಾವುದು? ಮರ್ಕ್ಯೂರಿ. ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನು? ಎ ಮೆಟಲ್ಸ್ ಫಾರ್ಮ್ಸ್ ಅನ್ ಆಕ್ಸೈಡ್ ಹ್ಯಾವಿಂಗ್ ಫಾರ್ಮುಲಾ M2O3. ಒಂದು ಮೆಟಲ್ಲು ಆಕ್ಸೈಡ್ ಫಾರ್ಮ್ ಆಗ್ತೈತೆ. ಯಾವ ರೀತಿ ಇದೆ ಫಾರ್ಮುಲಾ? M2O3 ಇದೆ. ಹಾಗಾದ್ರೆ ಇಟ್ ಡಿಸಾಲ್ವ್ಸ್ ಬೋತ್ ಇನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಆಸ್ ವೆಲ್ ಆಸ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಹಾಗಾದ್ರೆ ಐಡೆಂಟಿಫೈ ದ ಮೆಟಲ್ ಅಂಡ್ ರೈಟ್ ದ ಈಕ್ವೇಶನ್ ಫಾರ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ಇನ್ನೊಂದ್ಸಲಿ ನೋಡಿ, M2O3 ಇದೆ, ಮತ್ತೆ ಇದು ಬೋತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ. ಹಾಗಾದ್ರೆ ಮೆಟಲ್ ಯಾವ್ದಿರ್ಬೋದು ಅದ್ರ ಒಳಗೆ? ತುಂಬಾ ಸಿಂಪಲ್ ಕ್ವಶನ್, ಯೋಚನೆ ಮಾಡಿ. ಯಾವುದು ಬೋತ್ ಇದಾಗುತ್ತೆ, ಎರಡರಲ್ಲಿ ಯಾವುದು ಡಿಸಾಲ್ವ್ ಆಗುತ್ತೆ? ಆಸ್ ವೆಲ್ ಆಸ್ ಇದು ಆಸಿಡ್ ಆಸ್ ವೆಲ್ ಆಸ್ ಬೇಸ್ ಅಲ್ಲೂ ಡಿಸಾಲ್ವ್ ಆಗುತ್ತೆ. ಥಿಂಕ್ ಮಾಡಿ. ನಿಮ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಮರಿಬೇಡಿ. ಓಕೆನಾ? ಯಾವ್ದು ಆನ್ಸರು? ಯಾವುದು ಅಂದ್ರೆ ಅಬ್ಸಲ್ಯೂಟ್ಲಿ ಇಟ್ಸ್ ಆನ್ ಅಲ್ಯೂಮಿನಿಯಂ ಮೆಟಲ್, ಬಿಕಾಸ್ ದೀಸ್ ಆರ್ ಆಂಪಿಟೋರಿಕ್ ಇನ್ ನೇಚರ್. Al2O3 ಅಲ್ವಾ? Al2O3 ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಸ್ಟೀಮ್ ಅಲ್ವಾ? ಈ ರೀತಿ ಇರುತ್ತೆ. Al2O3 ಇವೆರಡು ಇರುತ್ತೆ. ಯಾಕಂದ್ರೆ ಇದು ಆಂಪಿಟೋರಿಕ್ ಇನ್ ನೇಚರ್ ಆಗಿರುತ್ತೆ. ಆಸ್ ವೆಲ್ ಆಸ್ ಆಸಿಡ್ ಅಲ್ಲೂ ಇದು ಡಿಸಾಲ್ವ್ ಆಗುತ್ತೆ, ಆಸ್ ವೆಲ್ ಆಸ್ ಬೇಸಲ್ಲೂ ಡಿಸಾಲ್ವ್ ಆಗುತ್ತೆ. ಎರಡರಲ್ಲೂ ಡಿಸಾಲ್ವ್ ಆಗೋದು ಯಾವುವು? ಅವನ್ನ ಏನಂತ ಕರಿತೀವಿ? ದೀಸ್ ಆರ್ ಆಂಪಿಟೋರಿಕ್ ಇನ್ ನೇಚರ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನು? ನೇಮ್ ಎ ಮೆಟಲ್ ಇನ್ ಈಚ್ ಕೇಸ್. ಈ ಮೂರ್ತಲ್ಲೂ ಒಂದು ಮೆಟಲ್ ನ ನೇಮ್ ಮಾಡಿ ಅಂತ ಇದೆ. ಆಪ್ಷನ್ ಎ, ಇಟ್ ಡಿಸ್ಪ್ಲೇಸಸ್ ಹೈಡ್ರೋಜನ್ ಗ್ಯಾಸ್ ಆನ್ ರಿಯಾಕ್ಷನ್ ವಿತ್ ನೈಟ್ರಿಕ್ ಆಸಿಡ್. ಆಪ್ಷನ್ ಬಿ, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್. ಆಪ್ಷನ್ ಸಿ, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಆರ್ ಹಾಟ್ ವಾಟರ್ ಬಟ್ ರಿಯಾಕ್ಟ್ ವಿತ್ ಸ್ಟೀಮ್. ಯಾವ್ದು ಇರ್ಬೋದು? ಇದು ಮಾತ್ರ ನಾವ್ ಈಗ ಡಿಸ್ಕಷನ್ ಮಾಡೋದು ಈ ಆನ್ಸರ್ಗೆ. ಸೀನಾ ತುಂಬಾ ಈಸಿ ಕ್ವಶನ್ಸ್ ಇವು. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ ಇಯರ್ ಕೇಳಿದ್ದಾರೆ? CBSE 2015 ಅಲ್ಲಿ ಕೇಳಿದ್ದಾರೆ. ಓಕೆನಾ? ಅರ್ಥ ಆಯ್ತಾ? ಹಾಗಾದ್ರೆ ಹೇಳಿ ಆನ್ಸರ್ ಯಾವ್ದು ಅಂತ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಬೇಗ ಕ್ವಿಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಬೇಗ 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 ಕ್ವಿಕ್.
ಓಕೆ, ಹಾಗಾದ್ರೆ ಆನ್ಸರ್ ಯಾವುದು? ಫಸ್ಟ್, ಇಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್ ಆನ್ ರಿಯಾಕ್ಷನ್ ವಿತ್ ನೈಟ್ರಿಕ್ ಆಸಿಡ್. ನೈಟ್ರಿಕ್ ಆಸಿಡ್ ಏನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು. ಅದರಲ್ಲಿ ಒಂದೆರಡೇ ಆಗೋದು ಯಾವ್ಯಾವು? ಮ್ಯಾಂಗನೀಸ್ ಮತ್ತೆ ಮೆಗ್ನೀಷಿಯಂ ಅಲ್ವಾ? ಮೆಗ್ನೀಷಿಯಂ ಆರ್ ಮ್ಯಾಂಗನೀಸ್ ಅಲ್ವಾ? ನೆಕ್ಸ್ಟ್ ಏನಿದೆ? ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್. ಆಬ್ಸಲ್ಯೂಟ್ಲಿ ಕಾಪರ್, Cu ಅಲ್ವಾ? ನೆಕ್ಸ್ಟ್, ಯಾಕಂದ್ರೆ ಕಾಪರ್ಗಿಂತ ಹೈಡ್ರೋಜನ್ ಹೈ ರಿಯಾಕ್ಟಿವ್ ಅಲ್ವಾ? Cu ಗಿಂತ ಹೈಡ್ರೋಜನ್ ಹೈ ರಿಯಾಕ್ಟಿವಿಟಿ ಆಗಿರೋದ್ರಿಂದ ಅದರಲ್ಲಿ ರಿಯಾಕ್ಷನ್ ಆಗಲ್ಲ. ಅದು ಕೋಲ್ಡ್ ವಾಟರ್ ಹಾಟ್ ವಾಟರ್ ಎಲ್ರೂ ಆಗಲ್ಲ, ಬಟ್ ಅಲ್ಯೂಮಿನಿಯಂ ಆಗುತ್ತೆ ಸ್ಟೀಮ್ ಅಲ್ಲಿ. ಅಲ್ಯೂಮಿನಿಯಂ ಅಲ್ಲ, ಅಲ್ಯೂಮಿನಿಯಂ ಆರ್ ಐರನ್ ಬೋತ್ ಆರ್ ಇನ್ ಹಾಟ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಆಗದೆ, ಬಟ್ ರಿಯಾಕ್ಟ್ಸ್ ವಿತ್ ಸ್ಟೀಮ್ ಅಲ್ಲಿ ಅಲ್ಯೂಮಿನಿಯಂ ಆಗುತ್ತೆ ಮತ್ತೆ ಐರನ್ ಆಗುತ್ತೆ. ಅರ್ಥ ಆಯ್ತಾ? ಐರನ್ ಆಸ್ ವೆಲ್ ಆಸ್ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಏನಿದೆ? A, B, C are three elements which undergo chemical reaction according to following equation. ಈ ರಿಯಾಕ್ಷನ್ ಪ್ರಕಾರ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಹಾಗಾದ್ರೆ ಏನೇನಿದೆ? A2O3 plus 2B is equal to B2O3 A, CS4 B, B2SO4 3C. ಆಪ್ಷನ್ ಸಿ ಇದು ಇನ್ ಮೂರನೇ ರಿಯಾಕ್ಷನ್ ಏನು? 3CO plus 2A, A2O3 ಮತ್ತೆ 3C ಇದೆ. ಹಾಗಾದ್ರೆ ವಿಚ್ ಎಲಿಮೆಂಟ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್, ವಿಚ್ ಎಲಿಮೆಂಟ್ ಇಸ್ ದ ಲೀಸ್ಟ್ ರಿಯಾಕ್ಟಿವಿಟಿ, ವಾಟ್ ಇಸ್ ದ ಟೈಪ್ ಆಫ್ ರಿಯಾಕ್ಷನ್ ಆರ್ ಲಿಸ್ಟೆಡ್ ಅಬೋವ್? ಯಾವುದು ಮೋಸ್ಟ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್, ಯಾವ ಟೈಪ್ ಇದೆ ಅಂತ ಕ್ವಶನ್ ಇದೆ. ಯಾವ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ? CBSE 2014. ಅರ್ಥ ಆಯ್ತಾ? ಯಾವ್ದು ಇರ್ಬೋದು ಆನ್ಸರ್? ಕಮಾನ್ ಗೆಸ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆನಾ? ಯಾವ್ದು ಇರ್ಬೋದು ಆನ್ಸರ್? ವಿಚ್ ಎಲಿಮೆಂಟ್? ಯಾಕಂದ್ರೆ B is more reactive, C is less reactive. ಯಾಕೆ ಹೇಳಿ? ಎ ಬಿನ ಇದು ಮಾಡ್ತಿದೆ ಅಲ್ವಾ? ಬಿ ಆಸ್ ವೆಲ್ ಆಸ್ ಏನು ಡಿಸ್ಪ್ಲೇಸ್ ಮಾಡ್ತಿದೆ, ಆಸ್ ವೆಲ್ ಆಸ್ ಸಿ ಕೂಡ ಡಿಸ್ಪ್ಲೇಸ್ ಮಾಡ್ತಿದೆ ಅಲ್ವಾ? ಯಾವತ್ತೂ ಅಷ್ಟೇ ಮೋಸ್ಟ್ ರಿಯಾಕ್ಟಿವ್ ಯಾವ್ದಿರುತ್ತೆ ಅದೇ ಎಲಿಮೆಂಟ್ ಡಿಸ್ಪ್ಯಾಚ್ ಮಾಡಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದಾಗುತ್ತೆ ಸಿ. ಯಾಕಂದ್ರೆ ಎ ಸಿ ನ ಡಿಸ್ಪ್ಯಾಚ್ ಮಾಡ್ತಿದೆ ಅಲ್ವಾ? ಅದರಿಂದ ಸಿ ಎಸ್ ಲೆಸ್ ರಿಯಾಕ್ಟಿವ್. ಮತ್ತೆ ನೆಕ್ಸ್ಟ್ ಏನು? ಇದೆಲ್ಲ ಯಾವ ರಿಯಾಕ್ಷನ್? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಈ ರೀತಿ ಆನ್ಸರ್ ಬರೀಬೇಕು. ಅರ್ಥ ಆಯ್ತಾ? ಏನಾದ್ರೂ ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಂಥ ಸರ್ ಈ ಇಯರ್ ಕ್ವಶನ್ ಪೇಪರ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಕೇಳಿ ನಾನು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಹಾಗಾದ್ರೆ ಅರ್ಥ ಆಯ್ತಾ? PYQs ಇಷ್ಟು ಇಯರ್ ಇದಿದೆ. ನಾನು ಇನ್ನು ಮೋರ್ ಕ್ವಶನ್ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಈಗ ಕ್ವಿಸ್ ಟೈಮ್. ಕ್ವಿಸ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಅಯಾನಿಕ್ ಕಾಂಪೌಂಡ್ಸ್? ಇವುದ್ರಲ್ಲಿ ಯಾವುದು ಅಯಾನಿಕ್ ಕಾಂಪೌಂಡ್ಸ್ ಅಲ್ಲ? ಏನೇನಿದೆ ಆಪ್ಷನ್? KCl, HCl, CCl4, NaCl ಇದೆ. ಯಾವುದು? ಏನು? ಫಸ್ಟ್ ಅಂಡ್ 2 ನ ನಾಟ್ ಅಯಾನಿಕ್ ಕಾಂಪೌಂಡ್. ಇನ್ನೊಂದ್ಸಲಿ ಹೇಳ್ತಾ ಇದೀನಿ, ನಾಟ್ ಅಯಾನಿಕ್ ಕಾಂಪೌಂಡ್. ಆಪ್ಷನ್ ಬಿ ಲಿ 3rd and 4th, ಬಿ ಲಿ 2nd and 3rd, ಡಿ ಲಿ 1st and 3rd ಇದೆ ಅಲ್ವಾ? ಯಾವ್ದು ಇರ್ಬೋದು ಆನ್ಸರ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು ಹೇಳಿ? ಯಾವ್ದು ಆನ್ಸರು ಅಂದ್ರೆ ಆಬ್ಸಲ್ಯೂಟ್ಲಿ HCl ಅಲ್ಲ. ಯಾಕಂದ್ರೆ ಬೋತ್ ಆರ್ ನಾನ್ ಮೆಟಲ್ಸ್. ಹೈಡ್ರೋಜನ್ ಆಸ್ ವೆಲ್ ಆಸ್ ನಾನ್ ಮೆಟಲ್, ಮತ್ತೆ ಕ್ಲೋರಿನ್ ಕೂಡ ನಾನ್ ಮೆಟಲ್. CCl4 ಕೂಡ ಅದೇ ರೀತಿ ಆಗುತ್ತೆ. ಕಾರ್ಬನ್ ಕೂಡ ನಾನ್ ಮೆಟಲ್, Cl ಕೂಡ ನಾನ್ ಮೆಟಲ್. ಅದರಿಂದ ಫಸ್ಟ್ KCl, ಬಟ್ ಪೊಟ್ಯಾಷಿಯಮ್ ಮೆಟಲ್, Cl ನಾನ್ ಮೆಟಲ್. ಇವೆರಡು ಒಂದು ಎಲೆಕ್ಟ್ರಾನ್ ಕೊಡುತ್ತೆ. ಪೊಟ್ಯಾಷಿಯಮ್ ಒಂದು ಎಲೆಕ್ಟ್ರಾನ್ ಕೊಟ್ಟು Cl ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡು KCl ಫಾರ್ಮೇಶನ್ ಆಗುತ್ತೆ. ಈ ರೀತಿ K ಪ್ಲಸ್ Cl ಮೈನಸ್ ಫಾರ್ಮೇಶನ್ ಆಗಿ KCl ಆಗುತ್ತೆ ಅಲ್ವಾ? ಅದೇ ರೀತಿ NaCl ಕೂಡ ಸೇಮ್, Na ಪ್ಲಸ್ Cl ಮೈನಸ್ ದಟ್ ಗಿವ್ ಎಸ್ NaCl, ಸೋಡಿಯಂ ಕ್ಲೋರೈಡ್ ಅಲ್ವಾ? ಅರ್ಥ ಆಯ್ತಾ? ಸೋಡಿಯಂ ಕ್ಲೋರೈಡ್ ಹೆಂಗೆ ಅಂತ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನು? ಟೆಸ್ಟ್ ಟ್ಯೂಬ್ A 2 ml ಆಫ್ ಕಾನ್ಸಂಟ್ರೇಟೆಡ್ HCl ಇರುತ್ತೆ. ಟೆಸ್ಟ್ ಟ್ಯೂಬ್ B ಲಿ 2 ml ಆಫ್ ಕಾನ್ಸಂಟ್ರೇಟೆಡ್ HNO3 ಇರುತ್ತೆ. ಇದನ್ನ 3:1 ರೇಷಿಯೋ ಮಿಕ್ಸ್ಚರ್ ಆದ್ರೆ ಇದನ್ನ ಏನಂತ ಕರೀತಾರೆ? ಮತ್ತೆ ಇದು CS ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ಇದಿರುತ್ತೆ. ಇನ್ ವಿಚ್ ಆಫ್ ದೀಸ್ ಟೆಸ್ಟ್ ಟ್ಯೂಬ್ ವಿಲ್ ಪೀಸ್ ಆಫ್ ಎ ಗೋಲ್ಡ್ ವಿಲ್ ಬಿ ಡಿಸಾಲ್ವ್ಡ್? ಇದರಲ್ಲಿ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ಡಿಸಾಲ್ವ್ ಆಗೋದು? A ಓನ್ಲಿ, B ಓನ್ಲಿ, C ಅಂದ್ರೆ ಬೋತ್ ಎರಡರಲ್ಲೂ ಆಗುತ್ತಾ, ಅಥವಾ ಬೋತ್ A and B? ಯಾವ್ದು ಆನ್ಸರ್? ತುಂಬಾ ಈಸಿ ಆನ್ಸರ್. ಇದನ್ನ ಏನಂತ ಕರೀತಾರೆ? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ, ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಸಿ. ಅಂದ್ರೆ ಆಸ್ ವೆಲ್ ಆಸ್ ಎರಡರಲ್ಲಿ ಒಂದರಲ್ಲಿ ಡಿಸಾಲ್ವ್ ಆಗುತ್ತೆ. ಇಲ್ಲ ಕಾನ್ಸಂಟ್ರೇಟ್ H2SO4 ಅಲ್ಲಾದ್ರೂ ಆಗ್ಬೋದು, ಅಥವಾ ಕಾನ್ಸಂಟ್ರೇಟೆಡ್ HNO3 ಆದ್ರೂ ಆಗ್ಬೋದು. ಇದನ್ನ ಏನಂತ ಕರಿತೀವಿ? ರಾಯಲ್ ವಾಟರ್ ಅಥವಾ ಆಕ್ವಾ ರೀಜಿಯಾ ಸೊಲ್ಯೂಷನ್ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಎಲಿಮೆಂಟ್ A is soft, can be cut with a knife. It is very reactive in air and hence cannot be open in air. It reacts vigorously with water, ಅದು cold water. Identify the elements. A ಯಾವುದು? ಮೆಗ್ನೀಷಿಯಮ, ಪೊಟ್ಯಾಷಿಯಮ, ಸೋಡಿಯಮ, ಕ್ಯಾಲ್ಸಿಯಂ. ತುಂಬಾ ಈಸಿ ಕ್ವಶನ್ ಅಲ್ವಾ. ಏನಿರ್ಬೋದು ಆನ್ಸರು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆನ್ಸರ್ನ ಕಮೆಂಟ್ ಸೆಕ್ಷನ್ ತಿಳಿಸಿ, ಕಮಾನ್ ಬೇಗ. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಆನ್ಸರ್ ಯಾವುದು? ಸೋಡಿಯಂ. ಸೋಡಿಯಂ ಇಸ್ ಅನ್ ಸಾಫ್ಟ್ ಮೆಟಲ್. ಅದನ್ನ ನಾವು ಈಸಿಯಾಗಿ ಕಟ್ ಮಾಡ್ಬೋದು. ಇದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಓಕೆನಾ? ಸೋಡಿಯಂ ಹೇಗಿರುತ್ತೆ, ಅದನ್ನ ಹೇಗೆ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ ಅಂತ, ಓಕೆನಾ? ಆಲ್ ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಸೋಡಿಯಂ ಆ ರೀತಿ ಕಟ್ ಮಾಡ್ಬೋದು. ಇದು ಮೋಸ್ಟ್ ರಿಯಾಕ್ಟಿವ್. ಅಂದ್ರೆ ಯಾವ ಏರ್ ಜೊತೆ ಜಸ್ಟ್ ಆಚೆ ಮಡಗಿದ್ರು ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಮತ್ತೆ ಇದು ವಾಟರ್ಗೆ ಹಾಕಿದ್ರೆ ವಿಗರಸ್ಲಿ, ನಾವೇನಾದ್ರೂ ವಾಟರ್ಗೆ ಆಡ್ ಮಾಡಿದ್ರೆ ಈ ಇದಿರುತ್ತೆ ನೋಡಿದ್ರೆ ಇದು ಪಟಾಕಿ ಹಬ್ಬದಲ್ಲಿ ಈ ಸೂರ್ಯ ಚಕ್ರ ಇರುತ್ತೆ ನೋಡಿ, ಅದಕ್ಕೆ ಹಿಂಗ್ ಹಾಕಿದ್ರೆ ಸುತ್ತ ತಿರುಗುತ್ತೆ ನೋಡಿ, ಆ ರೀತಿ ಹಿಂಗ್ 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 ಫಾರ್ಮೇಶನ್ ಆಗುತ್ತೆ. ಹೇಗಾಗುತ್ತೆ ವಾಟರ್ ಎಲ್ಲ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಡೇಂಜರಸ್ ರಿಯಾಕ್ಷನ್ ಇದು. ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇದೆ, ಮತ್ತೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ? ಎ ರಿಯಾಕ್ಷನ್ ಬಿಟ್ವೀನ್ ಎಲಿಮೆಂಟ್ X and Y ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಎನ್ ಕಾಂಪೌಂಡ್ Z. X and Y ರಿಯಾಕ್ಷನ್ Z ಕಾಂಪೌಂಡ್ ಬರುತ್ತೆ. Element X loses electron, Y gains electron. Which of the following properties is not shown by the compound Z? ಯಾವ ಪ್ರಾಪರ್ಟಿ ಇಲ್ಲ? Z has high melting point, Z has low melting point, Z conduct electricity in molten state, Z occurs solid at room temperature. ಯಾವುದು ಆನ್ಸರ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ತಿಳಿಸಿ, ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು ಹೇಳಿ? ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ Z ಇಸ್ ಮೆಲ್ಟಿಂಗ್ ಪಾಯಿಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ. Z ಅಂದ್ರೆ ಯಾವ ಕಾಂಪೌಂಡು? ಇಟ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್ ಆರ್ ಎಲೆಕ್ಟ್ರೋಕೋವಲೆಂಟ್ ಕಾಂಪೌಂಡ್. ಅರ್ಥ ಆಯ್ತಾ? ಅದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ. ಯಾವ್ಯಾವ ಪ್ರಾಪರ್ಟೀಸು? ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್, ಇಟ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್, ಇಟ್ ಡು ನಾಟ್ ಡಿಸಾಲ್ವ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಇಟ್ ಇಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಮೋಲ್ಟನ್ ಸ್ಟೇಟ್, ಇಟ್ ಅಯೋನೈಸಸ್ ಈಸಿಲಿ. ಫಸ್ಟ್ ಪಾಯಿಂಟ್ ಯಾವುದು? ಮೇನು, ಇಟ್ ಈಸ್ ಬಿಲ್ಟಲ್ ಇನ್ ನೇಚರ್, ಮತ್ತೆ ಅದು ಫಾರ್ಮ್ ಸಾಲಿಡ್ ಆಗಿರುತ್ತೆ ಅಟ್ ರೂಮ್ ಟೆಂಪರೇಚರ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಕ್ವಿಕ್ಲಿ ಸಮ್ಮರೈಸ್ ಮಾಡೋಣ ಇವತ್ತು ಏನೇನು ಕಲ್ತು ಅಂತ ಅಲ್ವಾ. ಅರ್ಥ ಆಯ್ತಾ ಇಲ್ಲಿ ತನಕ? ಫಿಸಿಸ್ಟ್ ಆಯ್ತಾ? ನೀವು ಫಿಸಿಸ್ಟ್ ಆದ್ರೆ ಏನ್ ಮಾಡಬೇಕು? ನಮ್ ದೀಕ್ಷಾ ವೇದಾಂತು ಚಾನಲ್ ಲೈಕ್, ಶೇರು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು, ಓಕೆನಾ? ಅರ್ಥ ಆಯ್ತಾ? ಹಾಗಾದ್ರೆ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ. ಏನೇನೋದ್ದು. ಫಸ್ಟ್ ಹೇಗೆ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಆಗುತ್ತೆ? ಸೋಡಿಯಂ ಒಂದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡು Na+ ಆಗುತ್ತೆ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಗೈನ್ ಮಾಡ್ಕೊಂಡು Cl- ಆಗುತ್ತೆ. ಮತ್ತೆ ಇವೆರಡನ್ನ ಅಯೋನಿಕ್ ಅಂದ್ರೆ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಲ್ಲಿ ಹೇಗೆ ತೋರಿಸೋದು ಅಂತ ಕಲ್ತೋ. ಮತ್ತೆ ಇನ್ಯಾವ್ದು ಎಕ್ಸಾಂಪಲ್? ಮೆಗ್ನೀಷಿಯಂ ಕ್ಲೋರೈಡು ಅಲ್ವಾ. ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು Mg2+ ಆಗುತ್ತೆ. ಮತ್ತೆ ಕ್ಲೋರಿನ್ 2 ಕ್ಲೋರಿನ್ ಆಟಮ್ 2 ಎಲೆಕ್ಟ್ರಾನ್ ಗೈನ್ ಮಾಡ್ಕೊಂಡು Cl- ಆಗಿ ಮತ್ತೆ Mg2Cl ಆಗಿ ಫಾರ್ಮೇಶನ್ ಆಗುತ್ತೆ ಅಂತ ಕಲ್ತೋ ಅಲ್ವಾ. ನೆಕ್ಸ್ಟ್ ಇನ್ಯಾವ್ದು ಎಕ್ಸಾಂಪಲ್ ಕಲ್ತೋ? CaO ಕ್ಯಾಲ್ಸಿಯಂ ಆಕ್ಸೈಡ್ ಕಲ್ತೋ. ಕ್ಯಾಲ್ಸಿಯಂ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಅದು 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು Ca2+ ಆಗುತ್ತೆ. ಅದೇ ರೀತಿ ಆಕ್ಸಿಜನ್ 6 ಎಲೆಕ್ಟ್ರಾನ್ ಇರೋದ್ರಿಂದ ಅದು 2 ಎಲೆಕ್ಟ್ರಾನ್ ಗೈನ್ ಮಾಡ್ಕೊಂಡು O2- ಆಗಿ CaO ಫಾರ್ಮೇಶನ್ ಆಗುತ್ತೆ ಅಲ್ವಾ. ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ಇನ್ನೇನ್ ಕಲ್ತೋ? ಇದು ಪ್ರಾಪರ್ಟೀಸ್ ಕಲ್ತೋ. ಏನೇನ್ ಪ್ರಾಪರ್ಟೀಸು? ಕ್ರಿಸ್ಟಲಿನ್ ಸಾಲಿಡ್ಸ್ ಮತ್ತೆ ಬಿಟ್ಟರ್ ಇನ್ ನೇಚರ್ ಆಗಿರುತ್ತೆ ನೇಚರು. ಮತ್ತೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಮತ್ತೆ ಇನ್ನೇನು ಅಂತ ಕಲ್ತೋ? ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಲಿ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಅಂಡ್ ಏಕ್ವಿಯಸ್ ಸ್ಟೇಟ್. ಇಟ್ ಈಸ್ ಅಯೋನೈಸೇಷನ್ ಅಂದ್ರೆ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಮತ್ತೆ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ನಾಟ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಬೆನ್ಸಿನ್, ಕೆರೋಸಿನ್ ಎಕ್ಸೆಟ್ರಾ. ಈ ತರ ಕಲ್ತೋ ಅಲ್ವಾ. ಏನಾದ್ರೂ ಡೌಟ್ ಇದೆಯಾ ಇವತ್ತಿನ ಸೆಷನ್ ಅಲ್ಲಿ? ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತೆ ಇದು ನೋಡ್ಸ್ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್, ನಮ್ದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗಿ ನಾನು ಅಲ್ಲಿ ನಿಮಗೆ ನೋಟ್ಸ್ ಅಪ್ಲೋಡ್ ಮಾಡ್ಕೊಡ್ತೀನಿ, ಓಕೆನಾ? ಅರ್ಥ ಆಯ್ತಾ? ನಾವು ಹಾಗಾದ್ರೆ ಸರ್ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡೋಣ? ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು
ಮೆಟಲ್ಲು, ಓರ್ ಅಂದ್ರೆ ಏನು, ಗ್ಯಾಂಗ್ಯೂ ಅಂದ್ರೆ ಏನು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಮಿನಿಮಮ್ ಅಂದ್ರೂ 5 to 7 ಮಾರ್ಕ್ಸ್ ಕವರ್ ಆಗೇ ಆಗುತ್ತೆ ನೆಕ್ಸ್ಟ್ ಸೆಷನ್. ಆಮೇಲೆ ಮೆಟಲರ್ಜಿ ಅಂದ್ರೆ ಏನು, ಯಾವ ರೀತಿ ಓರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಓಕೆನಾ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಅದನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿ ತನಕ ನೀವೇನ್ ಮಾಡ್ಬೇಕು, ನಮ್ ದೀಕ್ಷಾ ವೇದಾಂತ ಚಾನಲ್ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಓಕೆನಾ, ಅಲ್ಲಿ ತನಕ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಬಾಯ್.